ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 18 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವಂತಹ, ಜೊತೆಗೆ ಇವರು ಈ ಭಾಗದ ಒಂದು ರಾಹುಲ್ ಕತ್ತಿ ಸ್ಪೋರ್ಟ್ಸ್ ಸೋಷಿಯಲ್ ಕ್ಲಬ್ ಇದರ ಒಂದು ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಕರ್ನಾಟಕ ನವನಿರ್ಮಾಣ ಪಡೆ ಬೆಳಗಾವಿ ಇದರ ಒಂದು ಗೌರವ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಬೋರ್ಗಲ್ ಭಾಗದ ಹೈಯರ್ ಪ್ರೈಮರಿ ಸ್ಕೂಲ್ ಇದರ ಒಂದು ಪಂಚಾಯಿತಿ ವತಿಯಿಂದ SDMC ನಾಮನಿರ್ದೇಶಿತ ಸದಸ್ಯರು ಕೂಡ ಆಗಿರುವಂತಹ ಶ್ರೀಯುತ ಪ್ರದೀಪ್ ಸುಖದೇವ್ ಕಾಮಾನಿ ಸರ್ ಇವತ್ತು ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ಕಾರ. ಪ್ರದೀಪ್ ಸರ್ ಯಂಗ್ ಅಂಡ್ ಎನರ್ಜೆಟಿಕ್ ಯುವ ಮುಖಂಡರು, ತಾವು ಎಜುಕೇಷನಿಸ್ಟ್ ಕೂಡ, MBA ಹೋಲ್ಡರ್. ಈ ಭಾಗದಲ್ಲಿ ತಾವು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸಾಕಷ್ಟು ಚಿರಪರಿಚಿತರು. ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರದೀಪ್ ಸುಖದೇವ್ ಕಾಮಾನಿ ಅಂತ ಹೇಳಿ. ನಾನು ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಸತತ 3ನೇ ಬಾರಿಗೆ ಆಯ್ಕೆಯಾಗಿ ನಾನು ಈ ಅವಧಿಯಲ್ಲಿ ಉಪಾಧ್ಯಕ್ಷನಾಗಿ ಈಗ ಸೇವೆಯನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಊರಿನ ಅಭಿವೃದ್ಧಿಗಾಗಿ ಏನಾದರೂ ಅವಶ್ಯಕತೆ ಇರಬಹುದು ಅಂತ ಹೇಳ್ತೀವಿ ಮನಗಂಡು ಸುಮಾರು ಒಂದು 15 ವರ್ಷಗಳ ಹಿಂದ್ಗಡೆ ನನ್ನ ಯುವಕ ಮಿತ್ರರ ಎಲ್ಲ ಸಹಾಯ ಸಹಕಾರದೊಂದಿಗೆ, ನನ್ನ ಊರಿನ ಹಿರಿಯರ ಸಹಕಾರದೊಂದಿಗೆ ನಾನು ಇಲ್ಲಿಯವರೆಗೆ ಸಾಮಾಜಿಕ ಸೇವೆಯನ್ನು ನಿರ್ವಹಿಸ್ತಾ ಬಂದಿರುತ್ತೇನೆ. ತಾವು ಕಂಡಂತೆ ಸರ್, ಪ್ರಾರಂಭಿಕ ದಿನಗಳೆಲ್ಲ ಹೇಗಿದ್ವು? ಆ ಟೈಮಲ್ಲಿ ತಮ್ಮ ಒಂದು ವಿದ್ಯಾರ್ಥಿ ಜೀವನ ಎಲ್ಲ? ವಿದ್ಯಾರ್ಥಿ ಜೀವನ ಅಂತಂದ್ರೆ ಸರ್, ನಾನು ಪ್ರೈಮರಿ ಸ್ಕೂಲ್ನಲ್ಲಿ KHPS ಬೋರ್ಗಲ್ನಲ್ಲೇ ಓದಿದ್ದು. ಅಲ್ಲಿಂದ SJD ಹೈಸ್ಕೂಲ್ ನಿಡ್ಸೋಶಿಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ, ಸಂಕೇಶ್ವರದ SDVS ಕಾಲೇಜಿನಲ್ಲಿ PUC ಮುಗಿಸಿ, ಅಲ್ಲಿಂದ BK ಕೋರೆ ಕಾಲೇಜ್ ಚಿಕ್ಕೋಡಿಯಲ್ಲಿ BBA ಅನ್ನು ಮುಗಿಸಿದ್ದೀನಿ. ಅಲ್ಲಿಂದ VTU ಯೂನಿವರ್ಸಿಟಿ ಬೆಳಗಾವಿಯಲ್ಲಿ MBA ಅನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಮುಗಿಸಿದ್ದೀನಿ. ಎಲ್ಲ ಯುವಕರದ್ದು ಒಂದು ಕನಸಿರ್ತದೆ ಸರ್, ತಾವು ಒಂದು ಉತ್ತಮ ಡಿಗ್ರಿಯನ್ನು ಪಡ್ಕೊಂಡು ಸರ್ಕಾರಿ ಒಂದು ನೌಕರಿಯಲ್ಲಿ ನಾನು ಸೇರಬೇಕು ಅಂತ ಹೇಳಿ. ತಾವು ಒಂದು MBA ಹೋಲ್ಡರ್ ಆಗಿಯೂ ಕೂಡ ಇವತ್ತು ಒಂದು ಜನ ಸೇವೆಯಲ್ಲಿ, ಸಾಮಾಜಿಕ ಸೇವೆಯಲ್ಲಿ ತೊಡ್ಕೊಂಡಿದ್ದೀರಿ. ಹೇಗೆ ಸರ್, ಅಂದ್ರೆ ಈ ಒಂದು ರಾಜಕಾರಣಕ್ಕೆ ಬರ್ಬೇಕಂತ ಯಾವಾಗ ಅನಿಸ್ತು ಸರ್ ತಮಗೆ? ನಾವು ಮುಂಚಿತ ಏನಾದರೂ ಸರ್ ರಾಜಕಾರಣಕ್ಕೆ ಬರ್ಬೇಕಂತ ಹೇಳಿ ಏನು ಉದ್ದೇಶನೂ ಇಟ್ಕೊಂಡಿರಲಿಲ್ಲ. ಯಾವುದೇ ನಮಗೆ ಅದ್ರ ಬಗ್ಗೆ ಏನಾದರೂ ಗೊತ್ತೂ ಇದ್ದಿರಲಿಲ್ಲ. ನಾನು ಕೆಲವೊಂದು ಮುಂಚಿತವಾಗಿ ನಾನು ಕ್ರೀಡಾ ಕ್ಷೇತ್ರದಲ್ಲಿ ಅಂದರೆ ಕ್ರಿಕೆಟ್ ನಾವು ಹೆಚ್ಚಾಗಿ ಆಡ್ತಿದ್ವಿ. ಆವಾಗ ಆಡುವಾಗ ಕಾಲೇಜ್ ದಿನಗಳಲ್ಲಿ ಕ್ರಿಕೆಟ್ ಆಡುವಾಗ ಕೆಲವೊಂದು ಯುವಕರು ನಾವೆಲ್ಲರೂ ಕೂಡಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಏನಾದರೂ ಮಾಡ್ಬೇಕಂತ ಹೇಳಿ ನಿರ್ಣಯ ತೆಗೆದುಕೊಂಡಾಗ, ಅದೇ ಸಮಯದಲ್ಲಿ ನಮ್ಮ ದೊಡ್ಡಪ್ಪವ್ರದ ಆದಂಥ ಅಮೃತ್ ಹೊನ್ನಪ್ಪ ಕಾಮಳ ಅವರು ಮುಖ್ಯೋಪಾಧ್ಯಾಯರಾಗಿದ್ರು. ಅವರು 2009ರಲ್ಲಿ ನಿಧನರಾದರು. ನಾನು ಆವಾಗ BBA ನಲ್ಲಿ 5th ಸೆಮ್ನಲ್ಲಿದ್ದೆ. ಅವಾಗ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ ಬಂದಿತ್ತು. ಆಗ ನನ್ನ ಯುವಕ ಮಿತ್ರರು ಹಾಗೂ ಊರಿನ ಪ್ರಮುಖರು ಎಲ್ಲರೂ ಸೇರಿ ಊರಿನ ಅಭಿವೃದ್ಧಿಗಾಗಿ ಏನಾದರೂ ಕೈ ಜೋಡಿಸೋಣ ಅಂತ ಹೇಳಿ ತಿಳಿಸಿದಾಗ ನಾನು ಗ್ರಾಮ ಪಂಚಾಯತ್ನಲ್ಲಿ ಕಂಟೆಸ್ಟ್ ಮಾಡಿ ಅದು ಮೊದಲನೇ ಬಾರಿಗೆ ನಾನು ಆಯ್ಕೆಯಾದದ್ದು 2010ರಲ್ಲಿ. ಓಕೆ. ತಮಗೆ ಏನಾದರೂ ಅಂಥದ್ದೊಂದು ಮನಸ್ಸಲ್ಲಿ ಕಾಡ್ತಿತ್ತ ಅಂತಂದ್ರೆ, ಈಗ ನಾವೇ ಮುಂದೆ ಬರಬೇಕು, ಮುನ್ನೆಲೆಗೆ ಬರಬೇಕು, ಊರಿನ ಒಂದು ಅಭಿವೃದ್ಧಿ ಮಾಡ್ಬೇಕು ಅಂತ ಅಂದ್ರೆ ಸರ್, ಆ ವಿಚಾರಕ್ಕೋಸ್ಕರನೇ ತಾವು ಒಂದು ರಾಜಕೀಯಕ್ಕೆ ಎಂಟ್ರಿ ಆಗೋಂಗೆ ಆಯ್ತಾ? ಮೊದಲಿಗೆ ಸರ್, ನಮ್ಮ ಊರಿನಲ್ಲಿ ನೀರಿನ ತೊಂದರೆ, ಕೆಲವೊಂದು ಮನೆಗಳ ತೊಂದರೆ ಬಹಳಷ್ಟಿದ್ದು. ಅವಾಗ ನೀರಿನ ತೊಂದರೆ ನಾವೇ ಚಿಕ್ಕವರಿದ್ದಾಗ ಸೈಕಲ್ನಲ್ಲಿ ದೂರದಿಂದ ಹೋಗಿ ನೀರನ್ನು ತರ್ತಾ ಇದ್ವಿ. ಆ ಯುವಕ ಮಿತ್ರರನ್ನ ಮನವರಿಕೆ ಮಾಡಿದಾಗ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ನಾವು ತಿಳ್ಕೊಂಡನ್ನೇ ಅದನ್ನ ನಾವು ಪಂಚಾಯತಿ ಎಲೆಕ್ಷನ್ ಮಾಡಿದ್ವಿ. ಮಾಡಿದ ತಕ್ಷಣ ಕೆಲವೊಂದು ನೀರಿನ ಅನುಕೂಲಗಳನ್ನು ಮಾಡಿಕೊಟ್ಟಿವಿ. ರಸ್ತೆಗಳಾಗಲಿ, ದೇವಸ್ಥಾನಗಳಲ್ಲಿ ಪೇವರ್ಸ್ಗಳನ್ನ ಹಾಕ್ಸೋದಾಗ್ಲಿ, CC ರಸ್ತೆ, ರೈತರಿಗೆ ಜಮೀನುಗಳಿಗೆ ಹೋಗ್ಲಿಕ್ಕೆ ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆಗಳಲ್ಲಾಗಲಿ ಕೆಲವೊಂದು ಅದೇ 2005ರಲ್ಲಿ MGNREG ಕಾಮಗಾರಿಯನ್ನು ಕೈಗೊಳ್ರಿ ಅಂತ ಹೇಳಿ ಸರ್ಕಾರದ ಆದೇಶವಾದಾಗ ನಾವು ಜನರಿಗೆ ಗೂಳೆ ಹೋಗೋದನ್ನು ತಪ್ಪಿಸುವ ಸಂಬಂಧ ಕೂಲಿಗಾಗಿ ಕಾಳು ಯೋಜನೆಯಡಿ ನಾವು ಇಲ್ಲಿನ
ಸಾರ್ವಜನಿಕರಿಗೆ ನಾವು ಕೆಲಸಗಳನ್ನ ನೀಡ್ತಾ ನಾವು ಊರಿನ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಲು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆಗಳ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ನಾವು ಎಲ್ಲರೂ ಪಣತೊಟ್ಟು ನನ್ನ ಸಹೋದ್ಯೋಗಿಗಳು ನನ್ನ ಜೊತೆ ಸದಸ್ಯರಾದಂಥ ಎಲ್ಲ ಅವರಿಗೂ ನಾನು ಧನ್ಯವಾದ ತಿಳಿಸುತ್ತಾ ಅವರು ನಮ್ಮ ಜೊತೆ ಸಹಾಯ ಸಹಕಾರವನ್ನು ನೀಡಿರ್ತಾರೆ. ತುಂಬಾ ವಿಶೇಷತೆ ಏನಂದ್ರೆ ಸರ್, ಇಲ್ಲಿ ತಾವು BBA ಓದ್ತಿದ್ರಿ, ಆ ಟೈಮಲ್ಲೇ ಗ್ರಾಮ ಪಂಚಾಯತಿ ಮೆಂಬರ್ ಸರ್, ಆಮೇಲೆ ಮತ್ತೆ MBA ಮಾಡ್ತೀರಿ, ಅಲ್ಲೂ ಕೂಡ ಸಾಕಷ್ಟೆಲ್ಲ ಸ್ಟಡಿ ಎಲ್ಲ ಮಾಡ್ಬೇಕಾಗ್ತದೆ. ಮತ್ತೆ ಈ ಕಡೆ ಯಾವ ರೀತಿ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಿದ್ರಿ ಸರ್? ಸರ್ ನಾವು ಕೆಲವೊಂದು ವಿಷಯಗಳು ನಾನು ಅಂದ್ರೆ ನಿಮ್ಗೆ ಹೇಗ್ ಫೀಲ್ ಆಗ್ತಿತ್ತು ಸರ್ ಅದು ಆಕ್ಚುಲಿ? ಫೀಲ್ ಅಂತಂದ್ರೆ ಸರ್, ಅವಾಗ ನಾನು MBA ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡಿನೇ ನಾನು BBA ಅಂತ ಮಾಡಿದ್ದು. ಅವಾಗ ಮಾಡಿದಾಗ ಇದೊಂದು ಗ್ರಾಮ ಪಂಚಾಯತ್ ಸದಸ್ಯರಾದಾಗ, ಯಾಕಂದ್ರೆ ಇನ್ನು ಆ ಟೈಮಲ್ಲಿ ಓದ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಳ್ಳುವಂತದ್ದು ಟೈಮ್. ಬಟ್ ಆ ಟೈಮಲ್ಲಿ ತಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ತೀರಿ, ಅಲ್ಲಿ ಮೀಟಿಂಗ್ ಅನ್ನೆಲ್ಲ ಅಟೆಂಡ್ ಮಾಡೋದು ಇರ್ತದೆ, ಎಲ್ಲದನ್ನು ಕೂಡ ವ್ಯವಸ್ಥೆನ ಕಲಿಯುವಂಥದ್ದು ಕೂಡ ಚಾನ್ಸ್ ಆದಂಗೆ ಆಯ್ತು ಸರ್. ಕಲಿಯುವಂತನು ಚಾನ್ಸು. ಮತ್ತು ಆ ಕೆಲವೊಂದಲ್ಲಿ ಆ ಟೈಮ್ನಲ್ಲಿ ಸರ್ ಕೆಲವೊಂದು ಊರಿನ ಕೆಲವು ಪ್ರಮುಖರು ಊರನ ನಂತರ ವಿರೋಧ ಪಕ್ಷ ಅಂತ ಇರುವುದೇ. ಅವಾಗ ನಾನು ಕೆಲವೊಂದು ನನ್ನ VTO ಕಾಲೇಜ್ಗೆ ಹೋಗಿ ಕೆಲವೊಂದು ಸಮಸ್ಯೆಗಳನ್ನ ಮಾಡಿದ್ರು. ಮಾಡಿದ ತಕ್ಷಣ ಇನ್ನೇನು ಮುಂದೆ ನಾವು ಈ ಫೀಲ್ಡ್ ನಲ್ಲಿ ಬರಬಾರ್ದು ಅಂತ ಹೇಳಿ ವಿಚಾರ ಮಾಡಿದಾಗನು ಆ ಊರಿನ ಪ್ರಮುಖರು ಏನು ಮಾಡಿದ್ರಲ್ಲ, ಆ ಪ್ರಮುಖರು ಮಾಡಿದ್ರ ಪ್ರತಿಕಾರವಾಗಿನೇ ನಾವು ಮುಂದೆ ಕಂಟಿನ್ಯೂ ಆಗಿ ನಾವು ಊರಲ್ಲೇನೆ ಇರಬೇಕು, ಊರಿನ ಅಭಿವೃದ್ಧಿನೇ ಮಾಡಬೇಕು ಅಂಥೇಳಿ ನಾವು ಒಂದು ನಿರ್ಣಯ ತೆಗೆದುಕೊಂಡು ಊರಿಗಾಗಿ ಏನೂ ಬಂದ್ರೂ ನಾವು ಪಣತೊಟ್ಟು ನಿಲ್ಬೇಕಂತ ಹೇಳಿ ನಾವು ಕೆಲಸ ಕಾರ್ಯಗಳನ್ನ ಮಾಡಿದ್ದಿದೆ ಸರ್. ಅಲ್ಲಿ VTO ಕಾಲೇಜಿಗೆ ಹೋಗಿ ಕೆಲವರು ನನ್ನ ಬದ್ದಲ್ ತಂಟೆ ತಕರಾರು ಮಾಡಿ ಅವರು ಈಗ ಯುವಕರು ಊರಿನ ಅಭಿವೃದ್ಧಿ ಕೈ ಜೋಡಿಸೋದಿಲ್ಲ ಅಂತ ಕೆಲವೊಂದು ತಪ್ಪು ತಿಳುವಳಿಕೆಗಳನ್ನ ನಮ್ಮ ವೈಸ್ ಚಾನ್ಸಲರ್ ಅವರಿಗೆ ವೈಸ್ ಚಾನ್ಸಲರ್ ಅವ್ರಿಗೆ ಇದು ಆದ್ರು. ಅಲ್ಲಿ ಕೊಟ್ಟ ನಂತರ ನನ್ ಮೇಲ್ ಕಂಪ್ಲೀಟ್ ಆಗಿ ನನ್ನಲ್ಲಿ ಎನ್ಕ್ವೈರಿ ಕರೆಸಿ ಅವಾಗ ಅವ್ರ ಸರ್ ಎಲ್ಲ ಅದೇ ಟೈಮ್ನಲ್ಲಿ ಮಾನ್ಯ ಈಗಿನ ಹಾಲಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ನಾ ಇದ್ದ ಟೈಮ್ನಲ್ಲಿ MBA ಅಡ್ಮಿಷನ್ ಮಾಡಿದ್ರು. ಆ ಕೆಲವೊಂದು ನಮಗೆ ಅಲ್ಲಿ ವಿಷಿ ಅವರು ಕುಲಪತಿಗಳವರು ಉಪಕುಲಪತಿಗಳವರು ನನಗೆ ಅಲ್ಲಿನ ವಕೀಲರೊಬ್ಬರ ಸಜೆಷನ್ ತೆಗೆದುಕೊಳ್ಳಲಿಕ್ಕೆ ಹೇಳಿದ್ರು. ತೆಗೆದುಕೊಂಡಾಗ ಅವ್ರು ಹೇಳಿದ್ರು, ಗ್ರಾಮ ಪಂಚಾಯತಿ ಸದಸ್ಯತ್ವ ಅನ್ನೋದು ಒಂದು ಪಕ್ಷಾತೀತ, ಇದೊಂದು ಗ್ರಾಮ ಆಡಳಿತ ವ್ಯವಸ್ಥೆಯಲ್ಲಿ ಬರುತ್ತೆ, ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಬರಲ್ಲ, ಅದರಿಂದ ನೀವು ಏನಾದ್ರೂ ತಲೆ ಕೆಡಿಸ್ಕೊಳ್ಬಾರ್ದು, ನೀವು ವಿದ್ಯಾರ್ಥಿ ಜೀವನವನ್ನು ಕಂಟಿನ್ಯೂಗೊಳಿಸಿ ಮತ್ತು ಸದಸ್ಯತ್ವವನ್ನು ಮಾಡಿ ಊರಿನ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಹೇಳಿ ಅಲ್ಲಿನ ವಕೀಲರೊಬ್ಬರ ಆದೇಶದ ಮೇರೆಗೆ ನಾನು ಕೈಗೊಂಡಿದ್ದೆ. ಓಕೆ ಸರ್, ಓಕೆ. ತುಂಬಾ ಸಂತೋಷದ ವಿಚಾರ ಇದು. ಅದ್ರ ಜೊತೆಗೆ ಸರ್, ಈಗ ತಾವು ಹಂತ ಹಂತವಾಗಿ ಬೆಳಿತೀರಿ. ಈಗ 3 ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಯಾಕಂದ್ರೆ ಈ 3 ಬಾರಿ ಆಯ್ಕೆ ಆಗ್ಬೇಕಂತಂದ್ರೆ ಅಷ್ಟೇ ಒಂದು ಮೇಲೆ ಅಭಿಮಾನ ಸರ್ ಜನರಿಗೆ. ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ಯಾವ ತೀರಿ ಅದು ಕೈ ಹಿಡಿತು ಸರ್ ತಮ್ಗೆ? ಅಭಿವೃದ್ಧಿ ಕಾರ್ಯಗಳು ಅಂತಂದ್ರೆ ಸರ್, ನಾವು ಮೊದಲಿಗೆ ನಾನು ಪ್ರಥಮ ಬಾರಿ 2010ರಲ್ಲಿ ಕಂಟೆಸ್ಟ್ ಮಾಡಿದ್ದು. ನಾನು ಮೂಲತಃ ಪರಿಶಿಷ್ಟ ಜಾತಿ ಅಭ್ಯರ್ಥಿ. ನಾನು ಮೊದಲನೇ ಬಾರಿಗೆ ಅಷ್ಟೇ ನಾನು ಪರಿಶಿಷ್ಟ ಜಾತಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದು. ನಂತರದ 2 ಮತ್ತು 3ನೇ ಅವಧಿಗಳಲ್ಲಿ ನಾನು ಪರಿಶಿಷ್ಟ ಜಾತಿಯವನಾದ್ರೂ ಸಾಮಾನ್ಯ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬರ್ತಕ್ಕಂಥವು. ನಾನು ಮ್ಯಾಕ್ಸಿಮಮ್ ಆಗಿ ನಾನು 80% ಓಟನ್ನ ನನ್ನ ವಾರ್ಡ್ನಲ್ಲಿ ನಾನು ತೆಗೆದುಕೊಂಡಿದ್ದಿರ್ತೇನೆ. ಮತ್ತು ಮೊದಲನೇ ಬಾರಿಗೂ ನಮ್ಮ ಪೆನಲ್ನೇ ಅಧಿಕಾರಕ್ಕಿತ್ತು, 2ನೇ ಬಾರಿಗಾದ್ರೂ ನಮ್ಮ ಪೆನಲ್ಲೇ, ಇವಾಗಾದ್ರೂ ನಾವೇ. ಆದರೆ ಪಕ್ಷಾತೀತವಾಗಿ ಎಲ್ಲ ಸದಸ್ಯರ ಆಯ್ಕೆಯಾದ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಊರಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ಅಭಿವೃದ್ಧಿ MLA ವಿಧಾನಸಭಾ ಮತಕ್ಷೇತ್ರದ MLAಗಳ ಅನುದಾನವಾಗಲಿ, MP ಗಳ ಅನುದಾನವಾಗಲಿ, ತಾಲೂಕು ಪಂಚಾಯಿತಿ ಅನುದಾನವಾಗಲಿ, ಜಿಲ್ಲಾ ಪಂಚಾಯತ್ ಅನುದಾನವಾಗಲಿ, ಯಾವುದೇ ಒಂದು ಅನುದಾನವನ್ನು ಬಂದ್ರೂ ಸದುಪಯೋಗ ಮಾಡಿಕೊಂಡು ಊರಿನ ಅಭಿವೃದ್ಧಿಗಳಲ್ಲಿ ಕೈ ಜೋಡಿಸಬೇಕಂತ ಎಲ್ಲರನ್ನ ಮನವರಿಕೆ ಮಾಡಿ ಎಲ್ಲರಿಗೂ ತಿಳುವಳಿಕೆ ಹೇಳಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇವೆ. ಪ್ರೈಮರಿ ಪ್ರಾಥಮಿಕವಾಗಿ ಒಂದು ಜನರಿಗೆ ಅವ್ರಿಗೇನು ನೆಸೆಸಿಟಿ ಆ ಒಂದು ವ್ಯವಸ್ಥೆಗಳನ್ನು ಜಾರಿ ಮಾಡಬೇಕಾಗ್ತದೆ. ಅವ್ರು ಕೇಳೋದಿಷ್ಟೇ, ನಮಗೆ ಒಂದು CC ರೋಡ್ಗಳಾಗಬೇಕು, ಸ್ಟ್ರೀಟ್ ಲೈಟ್ಗಳಾಗಬೇಕು, ಕುಡಿ ನೀರಿನ ವ್ಯವಸ್ಥೆ ಆಗಬೇಕು ಅಂತ ಹೇಳಿ. ಇಂಥ ಒಂದು ಕೆಲಸ ಕಾರ್ಯ ಯಾವ ಥರ ಆಗಿದೆ? ಮೊಟ್ಟ ಮೊದಲಿಗೆ ಸರ್, ನಮ್ಮ ಊರಿನಲ್ಲಿ ಕೆಲವೊಂದು ಪಡಿತರ ಚೀಟಿ ಕೆಲವೊಂದು ಕಡು ಬಡವರಿಗೂ ಮುಟ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಾವು ಅವರಿಗೆ ನಾವೇ ಸ್ವತಃ ನಮ್ಮ ಯುವಕರನ್ನ ನೇಮಿಸಿ ನಿಮ್ಮ ಮನೆಯಲ್ಲಿ ಯಾರಿಗೆ
ಪಡಿತರ ಚೀಟಿ ಇದೆ, ಯಾರಿಗೆ ಪಡಿತರ ಚೀಟಿ ಇಲ್ಲ ಅಂತ ಒಂದು ನಮ್ಮ ಯುವಕ ಮಿತ್ರರ ಒಂದು ಸರ್ವೆಯನ್ನ ಮಾಡಿ ಮತ್ತು ಯಾವುದಾದ್ರೂ ಒಂದು ಕಾರ್ಯಗಳನ್ನ ಕೈಗೊಳ್ಳಬೇಕಾದ್ರೆ ಯುವಕ ಮಿತ್ರರ ಸಹಾಯವನ್ನು ತೆಗೆದುಕೊಂಡು ಈ ತರ ಮಾಡುವುದಿದೆ, ಅದನ್ನ ಮಾಡ್ಲಿಕ್ಕೆ ತಮ್ಮ ಸಹಕಾರ ಬೇಕು, ಯಾವ ತರ ಮಾಡುವ ಅಂತ ಹೇಳಿ ಕೇಳಿದ ತಕ್ಷಣ ಅವರ ಸಜೆಷನ್ ಪಡೆದುಕೊಂಡೇ ನಾವು ಮಾಡ್ತಿದ್ವಿ. ಅದಕ್ಕೆ ಹೀಗಾಗಿ ಕೆಲವೊಂದು ತಂಟೆ ತಕರಾರುಗಳು ಆಗ್ತಾ ಇರಲಿಲ್ಲ. ಪಡಿತರ ಚೀಟಿಯನ್ನು ಇಲ್ಲಿಯವರೆಗೆ ಒಂದು 400ರಿಂದ 4,400 ಪಡಿತರ ಚೀಟಿಯನ್ನ ಅವ್ರ ಮನೆಗೆ ಮುಟ್ಟಿಸಿದಂತ ಹೆಮ್ಮೆನೂ ನಮ್ಮ ಎಲ್ಲ ವಿಶೇಷವಾಗಿ ತಾವು ಕಾಳಜಿ ವಹಿಸಿ ಮಾಡಿದ್ದು. ಅಲ್ಲದೆ ಕಡು ಬಡವರಿಗೆ ಯಾವುದೇ ನಾವು ಕೆಲವೊಂದು ಊರುಗಳಲ್ಲಿ ಸರ್ ಪಂಚಾಯಿತಿ ಅಂದ್ರೆ ಮನೆಗಳನ್ನ ಗ್ರಾಮ ಪಂಚಾಯಿತಿಗಳಲ್ಲಿ ಮನೆಗಳನ್ನ ಕೊಡಬೇಕಾದ್ರೆ ದುಡ್ಡು ತೆಗೆದುಕೊಂಡೇ ಮಾಡ್ತಾರ ಅನ್ನೋದು ಒಂದು ಇಲ್ಲಿಯವರೆಗೆ ಬಂದಂತಹ ಒಂದು ಸ್ವಾಭಾವಿಕವಾಗಿ ಅವ್ರದೊಂದು ವಿಚಾರ ಅದನ್ನ ನಾವು ಮೊಟಕುಗೊಳಿಸಿದ್ವಿ ಸರ್. ಮೊಟಕುಗೊಳಿಸಿ ಎಲ್ಲರೂ ಕುಳಿತುಕೊಂಡು ಇವರನ್ನ ಆಯ್ಕೆ ಮಾಡ್ಬೇಕಂತ ಎಲ್ಲರನ್ನ ನಾವು ಅಭಿಪ್ರಾಯ ತೆಗೆದುಕೊಂಡು ಅವನ್ನೇ ಗ್ರಾಮ ಸಭೆಗಳಲ್ಲಿ ಎಲ್ಲ ಸದಸ್ಯರ ಮುಖಾಂತರ ಹಾಗೂ ಎಲ್ಲ ತಾಲೂಕು ಆಡಳಿತಾಧಿಕಾರಿಗಳ ಮುಖಾಂತರ ನಾವು ಅವರ ಹೆಸರನ್ನೇ ಕೂಗಿ ಹೇಳಿ, ಯಾರ್ದಾದ್ರೂ ತಂಟೆ ತಕರಾರಿದ್ರೆ ನೀವು ಈಗಾಗಲೇ ತಿಳಿಸಿ, ಇವರು ಕಡುಬಡವರಿದ್ದಾರೆ, ಇವರು ಅವ್ರಿಗೆ ಕೊಡ್ಲೇಬೇಕಾಗಿದೆ, ಊರಲ್ಲಿರುವ ಅಂತಹ ವ್ಯಕ್ತಿಗಳಿಗೆ ಕೊಡ್ಲೇಬೇಕಂತ ಹೇಳಿ ನಾವು ಡಿಸೈಡ್ ಮಾಡಿ ಮನೆಗಳನ್ನ ಕೊಟ್ಟದ್ದು. ಹೀಗಾಗಿ ಜನರಿಂದ ಯಾವುದೇ ಒಂದು ಅನುದಾನ ಬರಲಿ, ಮನೆಗಳು ಬರಲಿ, ಪಡಿತರ ಚೀಟಿದ್ದು ಬರಲಿ, ಏನಾದ್ರೂ ಬಂದ್ರು ಏನು ಜನರಲ್ಲಿನ ಮನೋಭಾವನೆನೇ ದುಡ್ಡು ತಗೊಂಡು ಮಾಡ್ತಾರನ್ನೋ ಮನೋಭಾವನೆ ಇಲ್ಲ. ಹೀಗಾಗಿ ನನ್ನ ಎಲ್ಲ ಯುವಕ ಮಿತ್ರರು, ಊರಿನ ಹಿರಿಯರು ನನ್ನ ಕೈ ಹಿಡಿದದ್ದನ್ನ ಅದಂತ ಹೇಳಿ ನಾನು ಹೆಮ್ಮೆ ಹೇಳ್ತೀನಿ. ತುಂಬಾ ಸಂತೋಷ ಸರ್. ಜೊತೆಗೆ ಕುಡಿಯ ನೀರಿನ ವ್ಯವಸ್ಥೆ ಯಾವ ತರ ಇದೆ ಸರ್? ಮೊದಲಿಗೆ ಸರ್ ನಾವು ಆಯ್ಕೆ ಆದಾಗ ಮೊದಲ ಬಾರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮನೆಗೆ ನಳಗಳು ಏನೂ ಇದ್ದಿರಲಿಲ್ಲ ಸರ್. ಅವಾಗ ನಾವು ಒಂದು ಏನು ಡಿಸೈಡ್ ಮಾಡಿದ್ವಿ, ನಾನು ಪ್ರತಿಯೊಂದು ಆಗ ಪೆನ್ನು ಮತ್ತು ಕಾಗದ ಹಿಡಿದ್ರೆ ಏನಾದ್ರೂ ಆಗತ್ತೆ ಅನ್ನೋದು ಒಂದು ನಮ್ಮಲ್ಲಿನ ಮನವರಿಕೆ. ಆವಾಗ ನಾವು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, MLAಗಳ ಮುಖಾಂತರ ನಮ್ಮ ಊರಿಗೆ ನೀರಿನ ತೊಂದರೆ ಇದೆ ಅಂತ ಹೇಳಿ ಕೆಲವೊಂದು ಯೋಜನೆಗಳನ್ನ ನಾವು ಹಾಕೊಂಡಿದೀವಿ. ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಬೇಕಂತ ಹೇಳಿ ಲೆಟರ್ ಕೊಟ್ಟು ನಾವು ಪ್ರತಿಯೊಂದು ಯಾವುದೇ ಅನುದಾನ ಬಂದ್ರು ಅದರಲ್ಲಿನ ಬೋರ್ವೆಲ್ ವ್ಯವಸ್ಥೆ ಮಾಡಿದ್ವಿ ಸರ್. ಒಂದು 8ರಿಂದ 10 ಬೋರ್ವೆಲ್ ನಾನು ಕೊರೆದ್ರು ಒಂದು ಬೋರ್ವೆಲ್ ಮಿಸ್ ಆಗ್ಲಿಲ್ಲ ಸರ್. ಇಲ್ಲಿಯವರೆಗೂ ಯಾವುದೇ ಬೋರ್ವೆಲ್ಗಳಿಂದ ಯಾವುದೇ ನೀರು ಕಮ್ಮಿ ಆಗಿಲ್ಲ. ಅದರಿಂದ ಪ್ರತಿಯೊಂದು ಜಲಕುಂಭಗಳನ್ನ ಮಾಡಿ ಜಲಕುಂಭಗಳ ಮುಖಾಂತರ ಪ್ರತಿಯೊಂದು ಜನವಸತಿ ಪ್ರದೇಶಗಳಿಗೆ ನಾವು ನೀರಿನ ಅನುಕೂಲವನ್ನು ಮಾಡಿಕೊಟ್ಟಿದೀವಿ. ಇಲ್ಲಿಯವರೆಗೂ ನಡೆದಿದೆ. ಈಗ ಸದ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆಯಡಿ ಈಗ ಪ್ರತಿ ಮನೆಗೆ ನಾವು ನಳಗಳನ್ನು ಕೊಟ್ಟಿದ್ದೀವಿ. ಈಗ ನಮ್ಮ ಹಿಡಕಲ್ ಡ್ಯಾಮ್ನಿಂದ ನೀರು ಬರ್ತಾ ಇದೆ ಸರ್. ಆ ನೀರಿನಿಂದ ಮಂಗಳವಾರ ಮತ್ತು ಶುಕ್ರವಾರವನ್ನ ನೀರನ್ನು ಕೊಡ್ತೀವಿ. ಓಕೆ. ಜೊತೆಗೆ ಚರ್ಚೆ ಮಾಡುವಾಗ ಹೇಳ್ತಿದ್ರಿ ತಾವು ಸರ್, ಇಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಕೂಡ ಪ್ಲಾನಿಂಗ್ ಇದೆ ಅಂತ ಹೇಳಿ, ಅದ್ರ ಬಗ್ಗೆ ಹೇಳಿ ಸರ್. ಈಗ ನಮ್ಮ ಅಮ್ಮನಿಗೆ ಮತಕ್ಷೇತ್ರದಲ್ಲಿ, ಅಮ್ಮನಿಗೆ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದಲ್ಲಿ ನಮ್ಮ ಲಿಫ್ಟ್ ಇರಿಗೇಷನ್ ಒಂದು ಅತಿ ಅವಶ್ಯ ಇದೆ ಸರ್. ಯಾಕಂದ್ರೆ ನಮ್ಮ ಹುಕ್ಕೇರಿ ಮಾತ್ರ ನಮ್ಮದು ವನಭೂಮಿ ಏರಿಯಾ ಸರ್, ವನಭೂಮಿ ಏರಿಯಾ. ಹೀಗಾಗಿ ಎಲ್ಲ ಜನರು ಹೆಚ್ಚಾಗಿನೇ ಅವಲಂಬಿಸಿರೋದು ಬೋರ್ವೆಲ್ಗಳ ಮುಖಾಂತರ. ಈ ನಮ್ಮ ನೀರಿನ ಅಂತರ್ಜಲ ಮಟ್ಟ ಎಷ್ಟಿದೆ ಸರ್, ಅದೇ ತರಹ ಬೇರೆಗಳ ನೀರಿನ ಊರುಗಳಲ್ಲಿ ಅಂತರ್ಜಲ ಮಟ್ಟ ಸರಿಯಾಗಿಲ್ಲ. ಹಾಗೆ ಭೂ ಕುಸಿತ ಹಾಗೂ ಬೋರ್ವೆಲ್ಗಳ ಕುಸಿತದಿಂದಾಗಿ ನೀರಿನ ಮಟ್ಟ ಅಷ್ಟು ಸಿಗ್ತಾ ಇಲ್ಲ. ಹೀಗಾಗಿ ಕೆನಲ್ಗಳ ಮುಖಾಂತರ ನಮ್ಮ ಅಮ್ಮನಿಗೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಮಗೆ 16 ಕೆರೆಗಳ ತುಂಬಿಸುವ ವ್ಯವಸ್ಥೆಯನ್ನು ಬಹು ಕುಡಿಯುವ ನೀರಿನ ಯೋಜನೆ ಹಾಗೂ ಕೆರೆಗಳ ತುಂಬಿಸುವ ಯೋಜನೆಯನ್ನ ರಾಜ್ಯ ಸರ್ಕಾರದವರು ಮಾಡಿಕೊಟ್ರು ಸರ್. ನಾವು ಮಾಡಿದಾಗ ಅದರಿಂದನೂ ಅನುಕೂಲ ಆಗಿದೆ. ಮುಂದಿನ ವಿಚಾರ ಅಂದ್ರೆ ಕೆನಲ್ಗಳ ಮುಖಾಂತರ ರೈತರಿಗೆ ಜಮೀನುಗಳಿಗೆ ನೀರನ್ನು ಪೂರೈಸಲು, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ನಮ್ಮ ಶಂಕರಲಿಂಗ ಯಾತ ನೀರಾವರಿ ಯೋಜನೆ, ಹನುಮಾನ ಯಾತ ನೀರಾವರಿ ಯೋಜನೆಯನ್ನು ಕೈಗೊಳ್ರಿ ಅಂತ ಹೇಳಿ ನಾವು ಈಗಾಗಲೇ ಸರ್ಕಾರದ ಜನಪ್ರತಿನಿಧಿಗಳಿಗೆ ನಾವು ಕಾಗದ ಪತ್ರಗಳ ಮುಖಾಂತರ ನಾವು ಅವ್ರ ಮನವರಿಕೆ ಮಾಡಿದೀವಿ. ಅವರು ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಇದರಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತೈತೆ ಅಂತ ಹೇಳಿ ನಾ ತಿಳಿಸ್ಲಿಕ್ಕೆ ಬಯಸ್ತೀನಿ ಸರ್. ತುಂಬಾ ಸಂತೋಷ ಸರ್. ಜೊತೆಗೆ ಸರ್ಕಾರದಿಂದ ಒಂದು ಸ್ಟ್ರೀಟ್ ಲೈಟ್ಗಳನ್ನ ಅಂದ್ರೆ ಒಂದು ರೀತಿಯಲ್ಲಿ ಹಾಕಬೇಕು. ಜೊತೆಗೆ ದೇವಸ್ಥಾನಗಳು ಬರ್ತದೆ, ಒಂದು ಎಲ್ಲ ಸರ್ವಧರ್ಮಗಳು ಕೂಡ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಾರೆ ಸರ್. ದೇವಸ್ಥಾನಗಳ ಎದುರುಗಡೆ, ಮಂದಿರಗಳ ಎದುರುಗಡೆ ಅಲ್ಲಿ ಹೈ ಮಾಸ್ಕ್ ಗಳನ್ನು ಕೂಡ ಅಳವಡಿಸಬೇಕು ಅಂತ ಹೇಳಿ, ಇಂಥ ಕೆಲಸ ಯಾವ ತರ ಆಗಿದೆ ಸರ್? ಮತ್ತೊಂದು ಮೊದಲಿಗೆ ಸರ್, ನಾವು ಮೊದಲಿಗೆ ಈ ಆಲೋಚನೆ ಇದ್ದದ್ದಂತೂ ಸರಿ ಸರ್. ನಮ್ಮ ಊರಿಗೆ ಭಾಗ್ಯ ಜ್ಯೋತಿ ಸ್ಕೀಮ್ ಯೋಜನೆಯಡಿ ಹಾಗೂ
ಕೇಂದ್ರ ಸರ್ಕಾರದ ಪ್ರತಿಯೊಂದು ಮನೆಗೆ ವಿದ್ಯುತ್ತನ್ನು ಪೂರೈಸುವ ಯೋಜನೆಯಡಿ ನಾವು ಬಹಳಷ್ಟು ದಿನಗಳಿಂದ ಇದ್ದಿರ್ಲಿಲ್ಲ ಸರ್. ನಾವು ಈಗ ಅದು ಅಳವಡಿಕೆ ಆದದ್ದು ಈಗ ಒಂದು 5-6 ವರ್ಷ ಆಯ್ತು ಸರ್. ಅವಾಗಿಂದ ನಾವು ಕೆಲವೊಂದು ನಮ್ಮ ಊರಿಗೆ ಸರಿಯಾಗಿ ಕರೆಂಟೇ ಬರ್ತಾ ಇರಲಿಲ್ಲ. ಆ ಯೋಜನೆಯಡಿ ನಾವು ನಮ್ಮ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಂಘ ಇದೆ ಸರ್. ಇದು ನಮ್ಮ ರಾಷ್ಟ್ರದಲ್ಲಿ 2ನೇ ವಿದ್ಯುತ್ ಸಂಘ ಇದು ಸರ್. ಯಾಕಂದ್ರೆ ನಮ್ಮಲ್ಲಿ KEB ಅಂತ ಹೇಳಿ ಅದನ್ನೇ ಸಂಸ್ಥೆಯವರು ಹುಬ್ಬಳ್ಳಿ ವಿದ್ಯುತ್ತಿನಿಂದ ವಿದ್ಯುತ್ತನ್ನು ತೆಗೆದುಕೊಂಡು ಆಯಾ ಊರುಗಳಿಗೆ ಹಂಚಿಕೆ ಮಾಡ್ತಾರೆ. ಆ ಟೈಪ್ ಮಾಡಿದಾಗ ನಮ್ಮ ವಿದ್ಯುತ್ತನ್ನ ಕೆಲವೊಂದು ಮನೆಗಳನ್ನೂ ಇದ್ದಿರ್ಲಿಲ್ಲ, ಅದರಲ್ಲಿನೂ ಕೈ ಜೋಡಿಸಿದ್ವಿ. ಹೈಮಾಸ್ಕ್ ಯೋಜನೆ ಅಡಿ ಸರ್. ಅದು ಹೈಮಾಸ್ಕ್ ಕೆಲವೊಂದು ಬಂದಾಗ ಮೇಂಟೆನೆನ್ಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್. ಹೀಗಾಗಿ ಸೋಲಾರ್ ವಿದ್ಯುತ್ತನ್ನು ಪ್ರತಿಯೊಂದು ದೇವಸ್ಥಾನಗಳ ಮುಂದೆನೂ ಅಳವಡಿಸಿದ್ವಿ. ಅದರಿಂದನೂ ಒಂದು ಅನುಕೂಲ ಆಯಿತು. ಮತ್ತು ಗ್ರಾಮಗಳ ದೇವಸ್ಥಾನಗಳ ಅಭಿವೃದ್ಧಿ ಅಂತ ಹೇಳಿದ್ರೆ ಸರ್, ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರು ಮುಜರಾಯಿ ಇಲಾಖೆಯ ಸಚಿವರಾಗಿದ್ದಾಗ ನಮ್ಮ ದೇವಸ್ಥಾನದ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳನ್ನ, ಮಸುಬಾ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿಗಳನ್ನ, ಮತ್ತೆ ಹನುಮಾನ ದೇವಸ್ಥಾನ ಕೆಸರಳ್ಳಿ ತೋಟಕ್ಕೆ 5 ಲಕ್ಷ ರೂಪಾಯಿಗಳನ್ನ, ಹನುಮಾನ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಮಗ್ದುಮ್ ತೋಟಕ್ಕೆ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಮಾನ್ಯ ಶಶಿಕಲಾ ಜೊಲ್ಲೆಯವರು ಮುಜರಾಯಿ ಇಲಾಖೆ ಆಗಿದ್ದಾಗ ಹನುಮಾನ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿಗಳನ್ನ ಅನುದಾನವನ್ನು ನೀಡಿದ್ರು. ಅದೇ ತರ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮನೇರ್ಗಾ ಯೋಜನೆಯಡಿ ಪೇವರ್ಸ್ಗಳನ್ನ ಅಳವಡಿಕೆಯನ್ನ ಮಾಡಿದ್ದು ನಮ್ಮ ದೇವಸ್ಥಾನಗಳಿಗೆ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾಡಿದಂತಹ ಒಂದು ದೊಡ್ಡ ಕೊಡುಗೆ. ಓಕೆ. ಜೊತೆಗೆ ಸರ್, ಈಗ ಈ ಭಾಗದಲ್ಲಿ ಕೃಷಿ ಚಟುವಟಿಕೆನೂ ಕೂಡ ಜಾಸ್ತಿ ನಡೀತದೆ, ಹೈನುಗಾರಿಕೆ ನಡೀತದೆ. ರೈತರಿಗೆ ಒಂದು ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯಗಳಾಗಿದೆ? ರೈತರಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಹಾಗೂ ನಮ್ಮ ಊರಿಂದ ಸರ್ ಅನುಕೂಲಗಳೆಂದ್ರೆ, ನಮ್ಮ ಊರಿನ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಬಹುದೊಡ್ಡ ತೋಟಗಾರಿಕಾ ಇಲಾಖೆಗಳಲ್ಲಿ ಕಾಯಿಪಲ್ಯಗಳನ್ನ ಬೆಳೀತಕ್ಕಂಥ ಊರು ಅಂದ್ರೆ ನಮ್ಮ ಬೋರ್ಗಲ್. ಅದರಿಂದ ಹೆಚ್ಚಾಗಿ ನಮ್ಮ ಜನರು ಕಾಯಿಪಲ್ಯಗಳನ್ನ ಕಬ್ಬುಗಳ ಬೆಳೆಸೋದಕ್ಕಿಂತನೂ ಕಾಯಿಪಲ್ಯಗಳನ್ನ ಬೆಳೆಸಿದ್ರೆ 3 ತಿಂಗಳಿಗೆ ಒಂದು ಪೀಕ್ ಬರ್ತದ. ಬಂದ ನಂತರ ಏನಾದ್ರೂ ಒಂದು ಬೆಲೆಗಳ ಸಿಕ್ಕರೆ ಅದರಿಂದ ಆರ್ಥಿಕ ಗುಣಮಟ್ಟವನ್ನು ಹೆಚ್ಚಿಗೆ ಆಗ್ತಾವಂತ ತಿಳ್ಕೊಂಡ ಮಾಡಿದ್ರು ಮಾಡ್ತಾರ್ರಿ ಈಗಾದ್ರೂ. ಅದಕ್ಕಾಗಿ ನಾವು ನಮ್ಮ ಗ್ರಾಮ ಪಂಚಾಯತಿಯಿಂದ ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆಯಿಂದ ಕೆಲವೊಂದು ಸ್ಪ್ರಿಂಕ್ಲರ್ಗಳನ್ನ ತೆಗೆದುಕೊಳ್ಳಲು ನಮ್ಮ ಗ್ರಾಮ ಪಂಚಾಯತಿನ ಸಹಕಾರನ ಮಾಡಿದೆ. ಕೃಷಿ ಹೊಂಡಗಳನ್ನ ನಿರ್ಮಾಣಗಳಲ್ಲಿ, ಅದಲ್ಲದೆ ಬಾವಿಗಳನ್ನ ತೆಗೆದುಕೊಳ್ಳಲಿಕ್ಕೆ ನಮ್ಮ ಸಹಾಯ ಸಹಕಾರವನ್ನು ನಮ್ಮ ಗ್ರಾಮ ಪಂಚಾಯತ್ನಿಂದ ಅನುದಾನವನ್ನು ನೀಡಿರ್ತೀವಿ. ಜೊತೆಗೆ ಈ ಒಂದು ಇಲಾಖೆಗಳಿಂದ, ಕೃಷಿ ಇಲಾಖೆ ಇರ್ಬೋದು ಮತ್ತು ತಾಲೂಕು ಪಂಚಾಯತ್ ಅಲ್ಲಿಂದ ಕೆಲವೊಂದೆಲ್ಲ ರೈತರಿಗೆ ಒಂದು ಸಹಾಯ, ಒಂದು ಪೈಪ್ಗಳ ಒಂದು ವಿತರಣೆ ಆಗ್ಬೋದು, ಅದೆಲ್ಲ ಯಾವ ತರ ಮಾಡಿದ್ದಾಗಿದೆ ಸರ್? ನಮ್ಮ MLAಗಳ ಮುಖಾಂತರ ಸರ್, ಉಮೇಶ್ ಕತ್ತಿಯವರಿದ್ದಾಗ ಹಾಗೂ ಈಗಿನ ನಿಖಿಲ್ ಕತ್ತಿಯವರನ್ನು ವಿಧಾನಸಭಾ ಕ್ಷೇತ್ರ ಜನಪ್ರತಿನಿಧಿಗಳು, ಅವರು ಸಹ ಕೆಲವೊಂದು ಅರ್ಜಿಗಳ ಮುಖಾಂತರ ನಾವು ಅವ್ರಿಗೆ ಹೋಗಿ ಭೇಟಿ ಆದಾಗ ಅವರು ರೈತರಿಗೆ ನೀಡಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆಯಡಿ ಕೆಲವೊಂದು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಪೈಪ್ಗಳ ವಿತರಣೆ, ಸ್ಪ್ರಿಂಕ್ಲರ್ಗಳಾಗಲಿ ಮತ್ತು ಡ್ರಿಪ್ ಇರಿಗೇಷನ್ ಕೆಲವೊಂದು ಅವರ ಸಹಾಯ ಸಹಕಾರದಿಂದ ನಾವು ಮಾಡ್ಕೊಂಡಿರ್ತೀವಿ ಸರ್. ತುಂಬಾ ಸಂತೋಷ ಸರ್. ತಾವು ಒಬ್ರು ಒಂದು ಎಜುಕೇಶನ್ ಸರ್, ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಹೈಯರ್ ಪ್ರೈಮರಿ ಇಲ್ಲ ಲೋವರ್ ಪ್ರೈಮರಿ ಅಂಗನವಾಡಿ ಅಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಸರ್? ಈಗಾಗಲೇ ಸರ್ ನಾವು ನಮ್ಮ ಊರಿನಲ್ಲಿ 3 ಅಂಗನವಾಡಿಗಳು, ಆ 3 ಅಂಗನವಾಡಿಗಳಲ್ಲಿ ಮೂರು ಶಾಲೆಗಳಿಗೆ, ಅಂಗನವಾಡಿ ಶಾಲೆಗಳಿಗೆ ಸುಸಜ್ಜಿತ ಕಟ್ಟಡಗಳನ್ನ ನಿರ್ಮಿಸಿ ಕೊಡ್ತಾ ಇದೀವಿ. 2 ಈಗಾಗಲೇ ಕಟ್ಟಿದ್ದೀವಿ, ಈಗ 1 ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಅದನ್ನು ನಾವು ಗ್ರಾಮ ಪಂಚಾಯತಿಯಿಂದನೇ ನಾವು ಮಾಡಿಕೊಡ್ತಾ ಇದ್ದೀವಿ. ಅದು ಅಲ್ಲದೆ ಇನ್ನು ಮುಂದಾಲೋಚನೆಯಾಗಿ ಹೈಯರ್ ಪ್ರೈಮರಿ ಸ್ಕೂಲ್ ಸರ್, ಹೈಯರ್ ಪ್ರೈಮರಿ ಸ್ಕೂಲ್ಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ, ನೀರಿನ ವ್ಯವಸ್ಥೆ ಆಗಲಿ, ಶೌಚಾಲಯಗಳ ವ್ಯವಸ್ಥೆ ಆಗಲಿ, ಮೈದಾನದ ವ್ಯವಸ್ಥೆ ಆಗಲಿ, ಮತ್ತು ಶಾಲೆಗೆ ಬೇಕಾದಂತಹ ವಿದ್ಯಾರ್ಥಿಗಳ ನಲಿಕಲ್ಲಿ 2 ಸ್ಕೂಲ್ ಬರುತ್ತೆ ಸರ್, 2-3 ಸ್ಕೂಲ್ಗಳು. ಅವು ತರಗತಿಗಳ ಸ್ಕೂಲ್ಗಳಿಗೆ ನಲಿಕಲಿಯ ಕಿಟ್ಗಳನ್ನು ಕೊಡುವುದಾಗಲಿ, ಶಾಲೆಗಳ ಬಣ್ಣಗಳ ಕೊಡುವುದಾಗಲಿ, ಶಾಲೆಗಳ ವೆಟ್ರಿಫೈಡ್ಗಳು ಹಾಕಿಸೋದಾಗಲಿ, ಶಾಲೆಗಳ ಮೇಲ್ಛಾವಣಿಗೆ ಏನಾದರೂ ತೊಂದರೆ ಆದಲ್ಲಿ ನಾವು ಗ್ರಾಮ ಪಂಚಾಯತಿಗಳಿಂದ ಈಗಾಗಲೇ ಅನುದಾನವನ್ನು ಕೊಟ್ಟಿದ್ದೀವಿ. ಮುಂಬರುವ ದಿನಗಳಲ್ಲಿ ನಾವು ಕೊಡ್ತೀವಿ ಸರ್. ಓಕೆ ಸರ್. ಜೊತೆಗೆ ಒಂದು ಘನ ತ್ಯಾಜ್ಯ ವಿಲೇವಾರಿ ಘಟಕ ಕ್ಲೀನಿಂಗ್, ಅದ್ರ ಬಗ್ಗೆನೂ ಕೂಡ ಕಾಳಜಿ ವಹಿಸಬೇಕಾಗ್ತದೆ.
ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಗಾರ್ಬೇಜ್ ಕಲೆಕ್ಷನ್ ಮಾಡಲಿಕ್ಕೆ ಗಾಡಿಗಳ ವ್ಯವಸ್ಥೆ, ಪ್ರತಿ ಮನೆಗೂ ಕೂಡ ಬಕೆಟ್ಗಳ ವಿತರಣೆ, ಜೊತೆಗೆ SLRM ಘಟಕ ಅಂಥದ್ದು ಏನಾದರೂ ಮಾಡಿದ್ದಿದೆಯಾ ಸರ್? SLR ಘಟಕ ಸರ್ ಈಗಾಗಲೇ ನಾವು ಕಟ್ಸಿದೀವಿ. ಅದರಿಂದ ನಮ್ಮ ಊರಿನ ಸ್ವಸಹಾಯ ಸಂಘದ ಮೂರು ಮಹಿಳೆಯರನ್ನ ನಾವು ನೇಮಕ ಮಾಡಿಕೊಂಡು, ಒಂದು ಸರ್ಕಾರದಿಂದ ನಮ್ಮ 15ನೇ ಹಣಕಾಸಿನಲ್ಲಿ ಒಂದು ವೆಹಿಕಲ್ ತೆಗೆದುಕೊಂಡು, ಅಲ್ಲದೆ ಪ್ರತಿ ಮನೆಗೆ ಹಸಿ ಕಸ ಹಾಗೂ ಒಣ ಕಸಗಳ ಬಕೆಟ್ಗಳನ್ನ ನೀಡಿದ್ವಿ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ಊರುಗಳು ಬರುತ್ತೆ ಸರ್, ಒಂದು ಬೋರ್ಗಲ್ ಮತ್ತು ಅಮ್ಮಿನಭಾವಿ. ಬೋರ್ಗಲ್ ಗ್ರಾಮದಲ್ಲಿ ಸೋಮವಾರ ಮತ್ತು ಗುರುವಾರ, ಅಮ್ಮಿನಭಾವಿ ಗ್ರಾಮದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ, ಈ ವಾರದ 4 ದಿನಗಳಲ್ಲಿ ಸಂಗ್ರಹಿಸಿ ಬಂದಂತ ಹಸಿ ಕಸ ಒಣ ಕಸನ್ನ ಅದನ್ನು ಡಿವೈಡೇಷನ್ ಮಾಡುವ ವ್ಯವಸ್ಥೆವನ್ನ ನಮ್ಮ ಪಂಚಾಯತ್ ವತಿಯಿಂದ ಮಾಡಿಸ್ತಾ ಇದೀವಿ. ಅವರಿಗೆ ನಾವು ಪಂಚಾಯತಿಯಿಂದ ಅನುದಾನವನ್ನು ಅವ್ರಿಗೆ ಏನು ಕೊಡಬೇಕಾದಂತಹ ಪೇಮೆಂಟ್ ಅನ್ನು ನಾವು ಕೊಡ್ತೀವಿ ಸರ್. ಓಕೆ ಸರ್, ತಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಅಧ್ಯಕ್ಷರು, ತಾವು ಉಪಾಧ್ಯಕ್ಷರೀಗ ಎಲ್ಲ ಸರ್ವ ಸದಸ್ಯರು ಯಾವ ರೀತಿ ಒಂದು ಸಹಾಯ ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ ಸರ್, ಜೊತೆಗೆ ಸಿಬ್ಬಂದಿ ವರ್ಗ ಕೂಡ? ಸಿಬ್ಬಂದಿ ಸರ್, ನಾ ಹೇಳ್ಬೇಕಂದ್ರೆ ಸರ್, ನಮ್ಮ ಊರಿನ ವ್ಯಾಪ್ತಿಯಲ್ಲಿ 2 ಗ್ರಾಮ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಒಟ್ಟು ಸದಸ್ಯರು 13 ಜನ ಸರ್. 13 ಜನರಲ್ಲಿ ಬೋರ್ಗಲ್ ಗ್ರಾಮಕ್ಕೆ 7 ಜನರು ಹಾಗೂ ಅಮ್ಮಿನಭಾವಿ ಗ್ರಾಮದಲ್ಲಿ 6 ಜನರು. ಅಮ್ಮಿನಭಾವಿ ಗ್ರಾಮದಲ್ಲಿ ಅಲ್ಲಿಯ ಸದಸ್ಯರು ಹಾಗೂ ಅಲ್ಲಿಯ ನಮ್ಮ ಹಿತೈಷಿಗಳಾದಂತಹ ಗಿರೀಶ್ ಪಾಟೀಲ್ ಅಂತ ಹೇಳಿದ್ದಾರೆ ಸರ್. ಅವರು ಮೊದಲಿನಿಂದಲೂ ಸದಸ್ಯರು ಸರ್. ಅವರು ಈಗ 3ನೇ ಬಾರಿ ಅವರು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಹಿಂದೆ 2ನೇ ಅವಧಿಗಾಗಿ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾವುದೇ ನಮ್ಮ ಬೋರ್ಗಲ್ನ ಹಿರಿಯರು ನಮ್ಮ ಸದಸ್ಯರನ್ನು ಕರೆದುಕೊಂಡು ಅವರು ಸದಸ್ಯರನ್ನು ನಾವು ಎಲ್ಲರೂ ಯಾವುದೇ ಪ್ರತಿ ತಿಂಗಳು ಆದ್ರೂ ನಾವು ಯಾವುದೇ ಸಾಮಾನ್ಯ ಸಭೆಗಳನ್ನು ಮಿಸ್ ಮಾಡಲ್ಲ ಸರ್. ಸಾಮಾನ್ಯ ಸಭೆಗಳಲ್ಲಿ ಯಾವುದೇ ಜನರ ಬರ್ತಕ್ಕಂಥ ಕಾಗದ ಪತ್ರಗಳಾಗಲಿ, ಬಂದಂಥ ತಕರಾರುಗಳಾಗಲಿ ಯಾವುದೇ ಇದ್ರೂ ನಾವು ಎಲ್ಲರೂ ಅಲ್ಲಿ ಅಮ್ಮಿನಭಾವಿ ಊರಲ್ಲಿ ಬಂದ್ರೂ ನಾವು ಹೋಗ್ತೀವಿ, ನಮ್ಮ ಊರಲ್ಲಿ ಬಂದ್ರೂ ಅವರು ಬರ್ತಾರೆ. ಎಲ್ಲರೂ ಪ್ರತಿಯೊಂದು ಮನೆಗಳಿಗೆ ಹೋಗಿ ನಾವು ಏನೋ ತಕರಾರು ಬಂದ್ರೂ ಅದನ್ನು ಸಾಲ್ವ್ ಮಾಡುವಂಥ ವ್ಯವಸ್ಥೆ ಹಾಗೂ ನಮ್ಮಲ್ಲಿ ವಿಶ್ವಾಸ ಅನ್ನೋದೊಂದು ಉಳಿದುಕೊಂಡಿದೆ ಸರ್. ಓಕೆ, ಜೊತೆಗೆ ತಮ್ಮ ಒಂದು ಸಿಬ್ಬಂದಿ ವರ್ಗ ಎಲ್ಲ PDO ಎಲ್ಲ ಆಗಿರ್ಬೋದು, ಯಾವ ರೀತಿ ಒಂದು ಸಹಾಯ ಸಹಕಾರ ಸರ್? ಮೊದಲಿಗೆ ಹೇಳ್ಬೇಕಂದ್ರೆ ಸರ್, ಮೊದಲು ನಾವು ಗ್ರಾಮ ಪಂಚಾಯತಿಗೆ ಆಯ್ಕೆ ಆದಾಗ ಬಂದಾಗಿಂದ ಬಸವಾಡಿ ಸರ್ ಅಂತ ಹೇಳಿ PDO ಅಂತ ಹೇಳಿದ್ರು. ಅವಾಗ ಇನ್ನೂ PDO ಹುದ್ದೆ ಸೃಜನೆ ಆಗಿರ್ಲಿಲ್ಲ ಸರ್. ಅವಾಗ ಕಾರ್ಯದರ್ಶಿ ಅಂತ ಹೇಳಿದ್ರು. ಅವರು ನಮಗೆ ಸಹಾಯ ಸಹಕಾರ ಕೊಟ್ಕೊಂತ ಬಂದ್ರು. ಅದರ ನಂತರ ಕೋಳಿ ಸರ್ ಅಂತ ಹೇಳಿ ಬಂದ್ರು ಸರ್. ಕೋಳಿ ಸರ್ ಅಂತ ಹೇಳಿ ಅವರು ಸಹಕಾರ ಕೊಟ್ಟರು. ಇವಾಗ ಬಂದಂತ ಚೌಗಲಾ ಸರ್ ಹಾಗೂ ಅಲಗ ರಾವುತ್ ಸರ್, ಈಗಿನ ಸಿಬ್ಬಂದಿಗಳು ದಿಲೀಪ್ ಕಾಂಬ್ಳೆ, ಮಾಂತೇಶ್ ಕಾಂಬ್ಳೆ, ಸಚಿನ್ ಚೌಗಲಾ, ಇವರೆಲ್ಲರನ್ನು ಸಹಾಯ ಸಹಕಾರ ಹಾಗೂ ಏನಾದ್ರೂ ಬಂದ್ರೂ ಕಾಗದ ಪತ್ರಗಳ ವ್ಯವಸ್ಥೆಯಲ್ಲಿ ನಾವು ಒಂದು ಉತ್ತಮ ಗುಣಮಟ್ಟದ ಮಾಡ್ಬೇಕಂತ ಹೇಳಿ ಅವರಿಗೂ ಮನವರಿಕೆ ಮಾಡಿ ಸಹಾಯ ಸಹಕಾರ ಮಾಡ್ಕೊಂತ ಇಲ್ಲಿವರೆಗೆ ಬಂದಿದ್ದಾರೆ. ಅವ್ರಿಗೂ ನಾವು ಉತ್ತಮವಾದ ನಾವು ಯಾವುದೇ ಥರದ ಮಂತ್ಲಿ ಪೇಮೆಂಟ್ ಆಗಲಿ ಯಾವುದು ಹೆಲ್ಡಪ್ ಮಾಡೋನಿಲ್ಲ, ಸರ್ಕಾರದಿಂದ ಬಂದಂಥ ಪೇಮೆಂಟ್ಗಳನ್ನ ಅವರಿಗೆ ನೀಡ್ಕೊತ ಬಂದು ನಾವು ಅವ್ರ ಜೊತೆನೂ ಒಂದು ಉತ್ತಮ ನಡವಳಿಕೆಯಿಂದ, ಉತ್ತಮ ತಿಳುವಳಿಕೆಯಿಂದ ಇದ್ವಿ ಸರ್. ಪ್ರದೀಪ್ ಸರ್ ಅಂತಂದ್ರೆ ಬೋರ್ಗಲ್ ಗ್ರಾಮ ಪಂಚಾಯತಿಲಿ ಒಂದು ಉತ್ಸಾಹದ ಚಿಲುಮೆ ಇದ್ದಂಗೆ ಸರ್. ತಾವು ಮುಂಚಿಂದನೂ ಕೂಡ ಆಟ ಎಲ್ಲ ಸ್ಪೋರ್ಟ್ಸ್ ಅಲ್ಲೇ ಬೆಳೆದವರು. ರಾಹುಲ್ ಕತ್ತಿ ಸ್ಪೋರ್ಟ್ಸ್ ಸೋಷಿಯಲ್ ಕ್ಲಬ್ಬಿನ ಒಂದು ಅಧ್ಯಕ್ಷರಾಗಿ ಕೂಡ ಕೆಲಸ ಕಾರ್ಯ ಮಾಡ್ತಿದ್ದೀರಿ. ಯುವ ಜನರನ್ನೆಲ್ಲ ಒಟ್ಟುಗೂಡಿಸುವಲ್ಲಿ ಆ ಒಂದು ಸಂಘ ಯಾವ ರೀತಿ ಕೆಲಸ ಕಾರ್ಯ ಮಾಡ್ತಾ ಇದೆ ಸರ್? ಮುಂಚಿತವಾಗಿ 2006ರಿಂದ ನಾವು ಅದನ್ನು ಸಂಘ ರಿಜಿಸ್ಟ್ರೇಷನ್ ಮಾಡಿದ್ದು. ರಾಹುಲ್ ಕತ್ತಿ ಸ್ಪೋರ್ಟ್ಸ್ ಅಂಡ್ ಸೋಷಿಯಲ್ ಕ್ಲಬ್ ಅಂತಂದ್ರೆ ಸರ್, ಮಾನ್ಯ ನಮ್ಮ ದಿವಂಗತ ಉಮೇಶ್ ಕತ್ತಿ ಅವರ ಮಗನಾದ ಮೊದಲನೇ ಮಗರು ಅವರು, ಈ ನಿಖಿಲ್ ಕತ್ತಿ ಅವರ ಬ್ರದರ್. ಅವಾಗ ನಾವು ಸ್ಪೋರ್ಟ್ಸ್ ನಲ್ಲಿ ಏನಾದರೂ ನಮ್ಮ ಯುವಕರಿಗೆ ಕಿಟ್ಗಳನ್ನ ತೆಗೆದುಕೊಳ್ಳಲಿಕ್ಕೆ ಏನಾದರೂ ಒಂದು ಸಹಾಯ ಸಹಕಾರ ಒಂದು ರಾಜ್ಯ ಸರ್ಕಾರಗಳಿಂದ ಪಡೆದುಕೊಳ್ಬೇಕಂತ ಹೇಳಿ ನಾವು ನಿರ್ಣಯಿಸಿ, ಆಗ ಯುವಕ ಮಿತ್ರರು ನಾವು ಸುಮಾರು ಒಂದು 200-230 ಯುವಕರ ಮಿತ್ರರ ಒಂದು ಸಂಘಟನೆ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದಾಗ, ಆವಾಗ ನಾವು ಮಾನ್ಯ ಉಮೇಶ್ ಕತ್ತಿ ಅವರಿಗೆ ಭೇಟಿ ಆದಾಗ ಅವರು ನಮಗೆ ತಿಳುವಳಿಕೆ ಹೇಳಿದಾಗ ನಾವು ಅವ್ರ ಹೆಸರಲ್ಲಿ ಏನು ಮಾಡಂಗಿಲ್ಲ ಸರ್, ನಿಮ್ಮ ಮಗನ ಹೆಸರಲ್ಲಿನ ಒಂದು ಅವರ ರಾಹುಲ್ ಕತ್ತಿ ಸ್ಪೋರ್ಟ್ಸ್ ಆ್ಯಂಡ್ ಸೋಷಿಯಲ್ ಕ್ಲಬ್ ಅಂತ ಹೇಳಿ ಮಾಡ್ತೀವಿ. ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಕ್ರೀಡಾ ಇಲಾಖೆಯಿಂದ ಬರ್ತಕ್ಕಂಥ
ಕಿಟ್ಗಳನ್ನ ನಮಗೆ ವಿತರಣೆ ಮಾಡಬೇಕು, ನಮ್ಮ ಯುವಕರಿಗೂ ಅನುಕೂಲ ಆಗತ್ತೆ ಅಂತ ಹೇಳಿ ನಾವು ಹೇಳಿದಾಗ ಅವ್ರು ಮಾಡ್ರಿ, ನಾನು ಸಹಾಯ ಸಹಕಾರ ಮಾಡ್ತೇನೆ ಅಂತ ಹೇಳಿದರು. ಅವಾಗ ಮಾಡಿದಾಗ 2006ರಿಂದ ರಾಹುಲ್ ಕತ್ತಿಮ ಸ್ಪೋರ್ಟ್ಸ್ ಆ್ಯಂಡ್ ಸೋಷಿಯಲ್ ಕ್ಲಬ್ ಹಾಗೂ ಕರ್ನಾಟಕ ನವನಿರ್ಮಾಣ ಪಡೆ ಅಂಥೇಳಿ ರಾಜು ಟೋಪನ್ ಅವರ ನೇತೃತ್ವದಲ್ಲಿ ಮಾಡಿದಾಗ ಅವೆರಡೂ ಸಂಯುಕ್ತ ಆಶ್ರಯದಲ್ಲಿ ಸರ್ ಪ್ರತಿ ವರ್ಷ ಕ್ರಿಕೆಟ್ ಹಾಗೂ ಕಬಡ್ಡಿಗಳನ್ನ ಇಟ್ಕೊಂತ ಬರ್ತಾ ಇದ್ವಿ. ಅವುಗಳಿಗೆ ಬಹುಮಾನಗಳನ್ನ ವಿತರಣೆ ಊರಿನ ಗಣ್ಯ ಪ್ರಮುಖರಿಂದ, ನಮ್ಮ ಹಿತೈಷಿಗಳಿಂದ ನಾವು ಪಡೆದುಕೊಂಡು ಎಲ್ಲ ಊರಿನ ಪಕ್ಕದ ಊರಿನ ಯುವಕರ ಜೊತೆಗೂಡಿ ಅದನ್ನು ಮಾಡಿದ್ದಿದೆ ಸರ್. ಮತ್ತು ಈಗ ಸದ್ಯ ನಾವು ಈಗ ಮಾಡ್ತಾ ಇದ್ವಿ, ಇದೇ 2024ರಲ್ಲಿ ನಮ್ಮ ಊರಿನ ಜಾತ್ರಾ ಕಮಿಟಿಯವರ ಮುಖಾಂತರ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಕ್ರಿಕೆಟನ್ನು ನಡೆಸಿದ್ವಿ. ಕ್ರಿಕೆಟ್ ನಡೆಸಿನೂ ಅದನ್ನು ಯಶಸ್ವಿ. ಇನ್ನು ಮುಂಬರುವ ದಿನಗಳಲ್ಲಿ ಯುವಕರಿಗಾಗಿ ನಾವು ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಹೆಲ್ದಿಯಾಗಿ ಇರಲಿ ಅಂತ ಹೇಳಿ ನಾವು ಅದನ್ನು ಮಾಡ್ಕೊತ ಬರ್ತಾ ಇದ್ವಿ. ಇನ್ನು ಮುಂದೂ ಅದೇ ಥರ ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಡ್ಸ್ಕೊಂಡು ನಾವು ಹೋಗ್ಬೇಕಂತ ಹೇಳಿ ಮಾಡಿದ್ವಿ ಸರ್. ತುಂಬ ಸಂತೋಷ ಸರ್. ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಈ ಭಾಗದ ಒಂದು ಕಾಂಗ್ರೆಸ್ ನಾಯಕರಿಂದ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ಸರ್? ಕಾಂಗ್ರೆಸ್ ಅನ್ನೋಕ್ಕಿಂತನೂ ಸರ್ ನಾವು ಪಕ್ಷಾತೀತವಾಗಿ ಹೇಳ್ತೀನಿ ಸರ್. ಮಾಜಿ MLA ಆಗಿರ್ತಕ್ಕಂಥ AB ಪಾಟೀಲ್ ಅವರ ಸಹಾಯ ಸಹಕಾರನೂ ಸಿಕ್ಕಿದೆ. ದಿವಂಗತ ಉಮೇಶ್ ಅಣ್ಣ ಕತ್ತಿಯವರ ಸಹಾಯ ಸಹಕಾರನೂ ಸಿಕ್ಕಿದೆ. ಅದೇ ಅಲ್ಲದೆ ಅವರ ರಮೇಶ್ ಅಣ್ಣ ಕತ್ತಿಯವರು ಈಗಿನ ಹಾಲಿ DCC ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಅಣ್ಣ ಕತ್ತಿಯವರ ಸಹಕಾರನೂ ನಮಗೆ ಸಿಕ್ಕಿದೆ. ಈಗ ಅಮ್ಮನಿಗೆ ಜಿಲ್ಲಾ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಹಾಲಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರತಿನಿಧಿ ಆದಂಥ ಶಾಸಕರಾಗಿರ್ತಕ್ಕಂಥ ನಿಖಿಲ್ ನಕತ್ತಿ ಅವರ ಸಹಾಯ ಸಹಕಾರವನ್ನು ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಪಡ್ಕೊಂತ ಬಂದೀವಿ. ಮುಂದಿನ ಅವರು ಅಂದ್ರೆ ಪಕ್ಷಾತೀತವಾಗಿ ಪಡಿತಾ ಇದ್ದೀವಿ. ಪ್ರತಿಯೊಂದು ಏನೇ ಒಂದು ಕೆಲಸ ಇದ್ರೂ ಕೂಡ ಅದಕ್ಕೆ ಸಹಾಯ ಸಹಕಾರ ಇದ್ದೇ ಇದೆ. ತಾವು ತಮ್ಮ ಒಂದು ಅನುಭವಕ್ಕೆ ಬಂದ ಹಾಗೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಸರ್ ರಾಜಕೀಯ ರಂಗದಲ್ಲೂ ಕೂಡ? ರಾಜಕೀಯ ರಂಗದಲ್ಲಿ ಶಿಕ್ಷಣನೂ ಅತಿ ಮುಖ್ಯ ಸರ್. ಅತಿ ಮುಖ್ಯ ಅಂದ್ರೆ ಸರ್, ಕೆಲವೊಂದು ಸದಸ್ಯರಲ್ಲಿ ಅನಕ್ಷರಸ್ಥರನ್ನು ಆಯ್ಕೆ ಆಗ್ತಾರೆ. ಅವರ ಜೊತೆಗೂಡಿ ಹಾಗೂ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕಂತ ಹೇಳಿ ಅವ್ರಿಗೆ ಮನದಟ್ಟು ಮಾಡುವಂತ ಎಲ್ಲರೂ ಅವರೇ ಆಗೋಕ್ಕಿಂತನೂ ಒಂದರ ಶಿಕ್ಷಣ ಪಡೆದುಕೊಂಡಂಥವ್ರು ಇದ್ರೂ ಒಂದ್ ಸ್ವಲ್ಪ ಗ್ರಾಮಗಳ ಅಭಿವೃದ್ಧಿಗಳಲ್ಲಿ ಕೈ ಜೋಡಿಸ್ತಾರ ಅಂತ ಹೇಳಿ ನಾ ಶಿಕ್ಷಣ ಕ್ಷೇತ್ರದ ಬಗ್ಗೆ ಹೇಳ್ತೇನೆ ಸರ್. ಓಕೆ. ಜೊತೆಗೆ ತಾವು ಈಗ 3 ಬಾರಿ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಿ. ಈ ಒಂದು ಸದಸ್ಯರಾಗಿ ಆಯ್ಕೆ ಆಗ್ಲಿಕ್ಕೆ, ಈಗ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ಲಿಕ್ಕೆ ತಮ್ಮ ಒಂದು ಗೆಳೆಯರ ಬಳಗನೂ ಕೂಡ ಸಾಕಷ್ಟು ಒಂದು ಕೆಲಸ ಕಾರ್ಯ ಮಾಡಿದ್ದಾರೆ ಸರ್. ಅದರಲ್ಲಿ ವಿಶೇಷವಾಗಿ ತಾವು ಈ ಟೈಮಲ್ಲಿ ನೆನ್ಪು ಮಾಡ್ಕೊಳ್ಳೋದಿದ್ರೆ ತಾವು ನೆನ್ಪು ಮಾಡ್ಕೋಬಹುದು ಸರ್. ಸುಮಾರು 2006ರಿಂದ ಸರ್ ನನ್ನ ಯುವಕ ಮಿತ್ರರ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಕೆಲವೊಬ್ಬರ ಹೆಸರನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ನನ್ನ ಯುವಕ ಮಿತ್ರರು ಅಂತಂದ್ರೆ ಸುರೇಶ್ ಬಾಬು ಸಂಕನ್ ಅವ್ರಿ, ಪ್ರಭು ಸಮಾಯ್ ಅವರ, ಮಹೇಶ್ ಅಡೂರಿ ಅವ್ರಿ, ಸಚಿನ್ ಹೊಸ್ಮನಿ, ಚೇತನ್ ಕಾಂಬಳೆ, ಚೇತನ್ ನಾಗನೂರಿ, ಗುರುನಾಥ್ ಸಂಕನ್ ಅವರ, ಆನಂದ್ ಯಶವಂತ್, ಇನ್ನೂ ಯುವಕರು ಬಹಳಷ್ಟು ಇದಾರೆ ಸರ್. ಅವರು ಎಲ್ಲ ಸಹಾಯ ಸಹಕಾರದಿಂದ ನಾವು ಯುವಕ ಮಿತ್ರ ದಂಡನ್ನ ತಯಾರಿಸಿಕೊಂಡು ಇಲ್ಲಿಯವರೆಗೆ ನಾವು ಬಂದಿದ್ವಿ. ಅವರ ಸಹಾಯ ಪ್ರತಿಯೊಂದು ಕ್ಷೇತ್ರದಲ್ಲಿ ಸರ್ ನಾವು ಯಾವುದೇ ನಮ್ಮ ವೈಯಕ್ತಿಕ ಮನೆಗಳ ಕಾರ್ಯಕ್ರಮಗಳಾಗಲಿ, ಯಾವುದೇ ನಾವು ಪಕ್ಷಾತೀತವಾಗಿ ಜಾತಿ ಧರ್ಮಗಳನ್ನ ಬಿಟ್ಟು ನಾವೆಲ್ಲರೂ ಒಟ್ಟುಗೂಡ್ತೀವಿ. ಒಟ್ಟುಗೂಡಿ ಏನೇ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲರ ಸಹಾಯ ಸಹಕಾರ ಇದೆ. ಇನ್ನು ಮುಂದೆನೂ ಅವರ ವಿಶ್ವಾಸವನ್ನು ತೆಗೆದುಕೊಂಡು ನಾವು ಇದೇ ಥರ ನಾವು ರಾಜಕೀಯವಾಗಿ ಇರಲಿ ಇಲ್ಲದೇ ಇರಲಿ ನಾವು ಒಂದು ಇದೇ ಥರ ಮುಂದುವರಿಬೇಕಂತ ಹೇಳಿ ನಾನು ಅವರಿಂದನೇ ನಾವು ಈ ಮಟ್ಟಕ್ಕೆ ನಾವು ಎಲ್ಲ ಯುವಕರು ಮತ್ತು ಯಾವುದೇ ಊರುಗಳಲ್ಲಿ ತಂಟೆ ತಕರಾರುಗಳಾದ್ರೂ ನಾವು ಮುಂದೆ ನಿಂತು ಯಾರಿಗೂ ಅನ್ಯಾಯವಾಗದಂತೆ ನಾವು ಅದನ್ನು ತಂಟೆ ತಕರಾರುಗಳನ್ನ ತೀರಿಸ್ಕೊಂತ ಹೋಗ್ತಕ್ಕಂಥ ಕಾರ್ಯಗಳನ್ನ ಇಲ್ಲಿ ತನಕ ಮಾಡ್ಕೊತ ಬಂದೀವಿ. ಅವು ಇಲ್ಲಿ ತನಕ ಅವರು ಏನು ನಮಗೆ ಸಹಾಯ ಸಹಕಾರ ನೀಡಿದಾರೆ, ಮುಂದೆನೂ ಇದೇ ಥರ ಅವ್ರು ನೀಡಲಿ ಅಂತ ಹೇಳಿ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್. ತುಂಬ ಸಂತೋಷ ಸರ್. ಮಾನವತಾವಾದಿ ಶ್ರೀಯುತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ನ ಈ ಒಂದು ಟೈಮಲ್ಲಿ ಯಾವ ರೀತಿ ನೆನ್ಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.
ನಾವು ಅವರಿಂದನೇ ನಾವು ಈ ಮಟ್ಟಕ್ಕೆ ಬಂದದ್ದು ಸರ್. ನಾವು ಮೊದಲಿಗೆ ನಮ್ಮ ದೊಡ್ಡಪ್ಪ ಅವರಾದ್ರೂ ಶ್ರೀಯುತ ಅಮೃತ ಹೊನ್ನಪ್ಪ ಕಾಮನ್ ಅವರು ತೀರ್ಕೊಂಡ್ರು, ನಮ್ದು ದೊಡ್ಡಪ್ಪ ಅವ್ರು ತೀರ್ಕೊಂಡ್ರು. ಅವ್ರಾದ್ರೂ ಮೊದಲಿಗೆ ನೀವು ಶಿಕ್ಷಣ ಕಲೀರಿ, ಶಿಕ್ಷಣ ಕಲ್ತ್ರನ ನೀವು ಮುಂದೆ ಏನಾದ್ರು ಒಂದು ಆಕ್ಕಿರಿ ಅಂತ, ಅದೇ ಶ್ರೀಮಂತಿಕೆ, ಮತ್ತೆ ಏನು ನಮ್ಗೆ ಅವಶ್ಯಕತೆ ಇಲ್ಲ, ಯಾರಿಗೇನು ನೀವು ತಲೆಬಾಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದೇ ತರ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸೂಚಿಸಿದ ಪ್ರಕಾರ ಅದೇ ಅವರ ತಳಪಾಯದಲ್ಲಿ ಈಗಲೂ ಸಹ ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಾವು ಸಾಗ್ತಾ ಇದ್ದೀವಿ. ಅವ್ರನ್ನು ಎಷ್ಟು ನೆನೆಸ್ಕೊಂಡ್ರು ಕಮ್ಮಿನೇ ಅಂತ ಹೇಳಿ ನಾನು ಹೇಳ್ತೀನಿ. ತುಂಬಾ ಸಂತೋಷ ಸರ್. ಜೊತೆಗೆ ತಮ್ಮ ಗೆಳೆಯರ ಬಳಗ ಎಲ್ಲರೂ ಕೂಡಿ ಸ್ವಾತಂತ್ರ್ಯ ದಿನ ಬರ್ತದೆ, ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೀರಿ. ಎಷ್ಟು ಒಂದು ಖುಷಿಯಿಂದ ಆಚರಣೆ ಮಾಡ್ತೀರಿ ಸರ್ ಆ ದಿನಗಳನ್ನೆಲ್ಲ? ಕೆಲವೊಂದು ಎಲ್ಲ ಈಗ ಸೈನಿಕರನ್ನ ಕರೆದು ಎಲ್ಲ ಸನ್ಮಾನ ಮಾಡೋದು, ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇರ್ತದೆ. ಯಾವ ತರ ಆಚರಣೆ ಮಾಡ್ತೀರಿ ಸರ್? ಮಾಡಿದೀವಿ ಸರ್, ಈಗಾಗಲೂ ಮಾಡಿದೀವಿ. ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಸರ್, ಸುಮಾರು ನಾವು ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತ ಹೇಳಿ ನಾವು ಒಂದು ಸಂಘಟನೆಯನ್ನು ಮಾಡಿದೀವಿ ಪ್ರೈಮರಿ ಸ್ಕೂಲ್ನಲ್ಲಿ. ಪ್ರೈಮರಿ ಸ್ಕೂಲ್ನಲ್ಲಿ ಸಂಘಟನೆ ಮಾಡಿದರೆ ಗುರುವಂದನಾ ಕಾರ್ಯಕ್ರಮವನ್ನ ನಾವು ಹೋದ ಸಲ ಆಗಸ್ಟ್ 15ಕ್ಕೆ ನಾವು ಹಳೆಯ ಎಲ್ಲ ವಿದ್ಯಾರ್ಥಿಗಳ ಒಕ್ಕೂಡಿಸಿ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಶಿಕ್ಷಕರಿಗೆ, ನಿವೃತ್ತ ಶಿಕ್ಷಕರಿಗೆ ನಾವು ಸತ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ವಿ. ಆಗಸ್ಟ್ 15, 2023ಕ್ಕೆ ಮಾಡಿದ್ವಿ. ಅಲ್ಲಿಂದ ಇನ್ನೂ ಹೆಚ್ಚಿಗೆ ದೊಡ್ಡದೇ ಬೆಳವಣಿಗೆ ಆಗ್ತಾ ಇದೆ. ಅದರಿಂದ ಎಲ್ಲ ಯುವಕ ಮಿತ್ರರ ಸಹಾಯನೂ ಬಹಳಷ್ಟಿದೆ ಸರ್. ಮತ್ತೆ ಅದರಿಂದ ಬರ್ತಕ್ಕಂಥ ದೇಣಿಗೆಯನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಆ ದೇಣಿಗೆಯಿಂದ ಬರ್ತಕ್ಕಂಥ ಹಣದಿಂದ ಶಾಲೆಯ ಅಭಿವೃದ್ಧಿಗಾಗಿ ನಾವು ಇಲ್ಲಿಯವರೆಗೆ ಉಪಯೋಗ ಮಾಡ್ತಾ ಇದ್ದೀವಿ. ನಿನ್ನೆನೆ ಉದ್ಘಾಟನೆ ಮಾಡಿ ನಲ್ಲಿಕಲ್ಲಿ ಟೇಬಲ್ಗಳನ್ನ ನಾವು ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ನಾವು ಕೊಟ್ಟಿದ್ದೀವಿ. ಅದಲ್ಲದೆ ಜಯಂತಿಗಳ ವಿಚಾರವಾಗಿ ಸರ್, ಅಂಬೇಡ್ಕರ್ ಜಯಂತಿ ಆಗಲಿ, ಬಸವೇಶ್ವರ ಜಯಂತಿ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡಿದರೆ ಅತಿ ವಿಜೃಂಭಣೆಯಿಂದ ಯುವಕರಿಗೆ ಅನುಕೂಲವಾಗುವ ತರ ರೀತಿಯಲ್ಲಿ ಯಾವುದೇ ತಂಟೆ ತಕರಾರುಗಳಾಗದಂತೆ ನಾವು ಇಲ್ಲಿವರೆಗೆ ನಿರ್ವಹಿಸ್ಕೊಂಡು ಬಂದಿದ್ದೀವಿ. ಮುಂದೆನೂ ನಾವು ನಿರ್ವಹಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ ಸರ್. ಓಕೆ ಸರ್. ಪ್ರದೀಪ್ ಸರ್ ಒಬ್ಬ ಎಜುಕೇಷನಿಸ್ಟ್ ಸರ್, MBA ಆಗಿದೆ. ಇವತ್ತು ಮನಸ್ಸು ಮಾಡಿದ್ರೆ ಒಂದು MNC ಕಂಪನಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೂಡ ಅಲಂಕರಿಸಬಹುದಿತ್ತು. ಅಂತ ಒಂದು ಈಗ ಕೆಲಸ ಕಾರ್ಯಗಳನ್ನೆಲ್ಲ ತ್ಯಾಗ ಮಾಡಿ ಇವತ್ತು ಗ್ರಾಮದ ಜೊತೆಗೆ ನಿಂತ್ಕೊಂಡಿದ್ದೀರಿ, ಅಭಿವೃದ್ಧಿ ಆಗ್ಬೇಕಂತ. ಮುಂದೆ ಅಂತ ಒಂದು ಆಲೋಚನೆ ಏನಾದರೂ ಇದೆಯಾ? ನಾನು ದೊಡ್ಡ ಒಂದು ಇಂಡಸ್ಟ್ರಿಯಲಿಸ್ಟ್ ಅಂದ್ರೆ ಬೆಳೆಸ್ಬೇಕು, ಇಲ್ಲಿ ಯುವಕರಿಗೆಲ್ಲ ಏನಾದ್ರು ಒಂದು ಕೆಲಸ ಕಾರ್ಯಗಳನ್ನ ಕೊಡಬೇಕು ಅಂತ ಹೇಳಿ. ಇದೇ ತರ ಸರ್, ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮ ಜನಪ್ರತಿನಿಧಿಗಳಿಗೆ ಹೋಗಿ ಭೇಟಿಯಾದಾಗ ಕನಗಲಾದಲ್ಲಿ KIDB ಮುಖಾಂತರ ಕೆಲವೊಂದು ಕಂಪನಿಗಳು ಇವೆ ಸರ್. ಗೋಲ್ಡ್ ಪ್ಲಸ್ ಈಗಾಗಲೇ ಜಾಸ್ತಿ ಇದು ಆಗ್ತಾ ಇದೆ. ಇಲ್ಲಿನ ಯುವಕ ಮಿತ್ರರಿಗೆ ನಾವು ITI ಮುಗಿಸಿದವರು, ಡಿಪ್ಲೊಮಾ ಮುಗಿಸಿದವರು, ನಮ್ಮ ಮಾನ್ಯ ಶಾಸಕರ ಮುಖಾಂತರ ಹಾಗೂ ನಮ್ಮ ಮಾಜಿ MLA ಆದಂಥ AB ಪಾಟೀಲ್ ಅವರ ಮುಖಾಂತರ ನಾವು ಅಲ್ಲಿ ಯುವಕರಿಗೆ ನಾವು ಉದ್ಯೋಗವನ್ನು ಕೊಡಿಸುವಂತ ಕಾರ್ಯವನ್ನು ಮಾಡಿದ್ವಿ. ಇನ್ನು ಮುಂಬರುವ ದಿನಗಳನ್ನು ಮಾಡ್ತೀವಿ. ಅದಲ್ಲದೆ ನಾವು ನಮ್ಮ ಭಾರತೀಯ ಸೇನೆಗಾಗಿ ಸೇರ್ಪಡೆ ಆಗಲು ಯುವಕರ ಫಿಸಿಕಲಿ ಆಗಿ ಹೆಲ್ದಿ ಆಗಿರಲು ನಮ್ಮ ಊರಿನ ಒಂದು ಮಾಜಿ ಸೈನಿಕರಾಗಿರ್ತಕ್ಕಂಥ ಶಶಿಧರ್ ಪಾಟೀಲ್ ಅವರು ಕೆಲವೊಂದು ವಿದ್ಯಾರ್ಥಿಗಳ ದಿನಾಲು ಮುಂಜಾನೆ ಹಾಗೂ ಸಾಯಂಕಾಲ ಅವರಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ರು. ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂಬರುವ ದಿನಗಳಲ್ಲೂ ನಾವು ಯುವಕ ಮಿತ್ರರಿಗಾಗಿ ಏನು ಕಾರ್ಯಗಳನ್ನು ಮಾಡಬೇಕಾಗಿದೆ, ಏನು ಕಮ್ಮಿ ಬಿದ್ರೂ ಇನ್ನು ಮುಂದಿನ ದಿನಗಳಲ್ಲೂ ಮಾಡ್ತೀವಿ ಅಂತ ಹೇಳಿ ನಾನು ಹೇಳ್ತೀನಿ. ತುಂಬಾ ಸಂತೋಷ ಸರ್. ಅಹಿಂದ್ ನಾಯಕ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರನ್ನ ಯಾವ ತರ ನೆನ್ಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್? ಸಿದ್ದರಾಮಯ್ಯ ಸರ್ ಅಂದ್ರೆ ರೀ, ಅವರು ಬಡವರ ಬಂಧು ಅಂತೀನಿ ಸರ್. ಒಂದು ಶಿಸ್ತಿನ ಶಿಸ್ತಿನ ಸಿಪಾಯಿಗಳು ಹಾಗೂ ಯಾವುದೇ ಭ್ರಷ್ಟಾಚಾರಕ್ಕೆ ಒಳಗಾಗದೆ ರಾಜ್ಯವನ್ನ ಮುನ್ನಡೆಸತಕ್ಕಂಥ ಕೆಪಬಿಲಿಟಿ ಇರತಕ್ಕಂಥ ವ್ಯಕ್ತಿ ಅಂದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಅಹಿಂದ ಮುಖಂಡರು. ಅವರ ಜೊತೆ ಅದಲ್ಲದೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಅವರು ಅಹಿಂದ ನಾಯಕರು. ಅವರು ನಾವು ಈ ಮಟ್ಟಕ್ಕೆ ಬರಬೇಕು, ಅವ್ರು ಯಾವ ತರ ನಮ್ಮ ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವರನ್ನ ಮನಗಂಡು ಅವರ ಅನುಯಾಯಿಗಳಾಗಿ ಅವರನ್ನ ನಾವು ಒಂದು ಉನ್ನತ ಮಟ್ಟದಲ್ಲಿ ನಿಲ್ಲಿಸಿ ನೋಡಿದಾಗ ನಾವು ಮಾಡ್ಬೇಕಂತ ವಿಚಾರ ಬಂದಾಗ ನಾವು ಈ ಮಟ್ಟಕ್ಕೆ ನಾವು ಮಾಡಿದ್ವಿ. ಇನ್ನೂ ಅವರ ಹಾದಿಯಲ್ಲಿ ನಾವು ಸಾಗ್ತೀವಿ ಅಂತ ಹೇಳ್ತೀನಿ ಸರ್. ತುಂಬಾ ಸಂತೋಷ ಸರ್. ಜೊತೆಗೆ
ತಾವು ಒಂದು ಕೊನೆಯದಾಗಿ ತಮ್ಮ ಮತದಾರ ಬಾಂಧವರಿಗೆ ಏನೊಂದು ಸಂದೇಶವನ್ನು ಹೇಳಿಕ್ ಬಯಸ್ತೀರಿ? ತಮಗೆ ಇಷ್ಟು ವರ್ಷ ಅವರು ಹರಸಿ ತಮಗೆ ಆಶೀರ್ವಾದ ಮಾಡಿದ್ದಾರೆ, ಗ್ರಾಮ ಪಂಚಾಯತಿ 3 ಬಾರಿ ಮೆಂಬರ್ ಆದ್ರೆ, ಈಗ ಉಪಾಧ್ಯಕ್ಷ ಒಂದು ಪದವಿ ಕೂಡ ತಮ್ಗೆ ಒಲ್ದು ಬಂತು ಸರ್. ಅಂತ ಒಂದು ಮತದಾರ ಬಾಂಧವರಿಗೆ ಏನಂತ ಸಂದೇಶವನ್ನು ಹೇಳಿಕ್ ಬಯಸ್ತೀರಿ? ನಮ್ಮ ಊರಿನ ಸಮಸ್ತ ಮತದಾರ ಬಂಧುಗಳಿಗೆ ನಾನು ತುಂಬು ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಏನ್ ಹೇಳಿದ್ರು ಕಮ್ಮಿನೇ ಸರ್. ಯಾಕಂದ್ರೆ ನಾವು ಯಾವುದೇ ಚುನಾವಣೆಗಳನ್ನ ಮಾಡಿದ್ರು, ನಾನು ಇದು 3ನೇ ಚುನಾವಣೆ ಮಾಡಿದ್ರು ಪ್ರತಿಯೊಂದು ಊರುಗಳಲ್ಲಿ ನಾವು ಕೇಳಿರ್ತೀವಿ, ನಾನು ಅಷ್ಟು ಖರ್ಚು ಮಾಡಿ ಮೆಂಬರ್ ಆದೆ, ನಾನು ಎಷ್ಟು ಖರ್ಚು ಮಾಡಿ ಮೆಂಬರ್ ಆದೆ ಅಂತ ಹೇಳಿ ಅವ್ರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅದಕ್ಕೆ ನಾನು ಒಪ್ಪೋದಿಲ್ಲ ಸರ್. ನಮ್ಮ ಊರಿನಲ್ಲಿ ಯುವಕ ಮಿತ್ರರು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬಂದ್ರೆ ಸರ್, ಗ್ರಾಮ ಪಂಚಾಯತಿ ಚುನಾವಣೆಯ ನಾಮಿನೇಷನ್ ನಾವು ಅಭ್ಯರ್ಥಿನ ಆಯ್ಕೆ ಮಾಡಬೇಕು, ಯಾವ ತರ ಮಾಡಿದ್ರೆ ಹೇಗಾಗತ್ತೆ, ಯಾವ ಸಮುದಾಯದವರನ್ನು ಯಾವ ಕೆಟಗರಿಗಳಲ್ಲಿ ಮೀಸಲಾತಿಗಳಲ್ಲಿ ನಿಲ್ಲಿಸಿದರೆ ಅವರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಎಲ್ಲರನ್ನು ಕುಂತ್ಕೊಂಡು ನಿರ್ಣಯ ಮಾಡು ಮೀಟಿಂಗ್ನಿಂದ ಹಿಡಿದು ಒಂದು ಚುನಾವಣೆ ಮುಗಿಯುವ ತನ ಏನ್ ಕೈ ಜೋಡಿಸಿರ್ತಾರಲ್ರಿ, ಯಾವುದೇ ಒಂದು ಪೈಸೆ ನಯಾ ಪೈಸೆನು ಯಾವುದೇ ಅಭ್ಯರ್ಥಿಗಳಿಂದ ಪಡೆದುಕೊಳ್ಳದೇನೆ ಕೆಲಸಗಳನ್ನ ಮಾಡಿದಂತ ಕೀರ್ತಿ ಏನಾದ್ರೂ ಇದ್ರೆ ನಮ್ಮ ಊರಿನ ಮತದಾರ ಬಾಂಧವರಿಗೆ ಅಂತ ಹೇಳಿ ಅವರು ಸಾಕಷ್ಟಿದೆ. ನನ್ನ ಯುವಕ ಮಿತ್ರರು ಬಹಳಷ್ಟಿದೆ ಸರ್. ಯುವಕ ಮಿತ್ರರು ನಾವು ಚುನಾವಣೆ ಕೆಲವೊಂದು ಕ್ಷೇತ್ರ ಸರ್, ನಮ್ಮ ಊರಿನಲ್ಲಿ 2 ಮತಕ್ಷೇತ್ರ. ಕೆಲವೊಂದು ಕಡೆ ಜನರು ಅದೇ ಮನಸ್ಸಲ್ಲಿ ಹಾಕೊಂಡಿರ್ತಾರೆ, ಚುನಾವಣೆ ಅಂತಂದ್ರೆ ಜನ ದುಡ್ಡು ಕೇಳ್ತಾರೆ. ಅದಕ್ಕೆ ಇದು ಕಂಪ್ಲೀಟ್ಲಿ ಅಪವಾದ ಸರ್. ನಾನೇ ನನ್ನ ಕ್ಷೇತ್ರದ ಬಗ್ಗೆನೇ ಹೇಳ್ತೀನಿ ಸರ್. ನಾನು 2 ವಾರ್ಡ್ ನಮ್ಮಲ್ಲೇ, ನಮ್ಮ ವಾರ್ಡ್ ನಮಗೆ ದೊಡ್ಡದು ಸರ್. ನಾನು ಪ್ರತಿ ಈ ಚುನಾವಣೆಗೂ ನನ್ನ ವಾರ್ಡ್ನ ಪ್ರಚಾರ ಹೆಚ್ಚು ಮಾಡ್ತಾ ಇಲ್ಲ ಸರ್. ನನ್ನ ವಾರ್ಡ್ ನನ್ನ ಯುವಕ ಮಿತ್ರರನ್ನೇ ನನಗೆ ಆಯ್ಕೆ ಮಾಡೋದು, ಯುವಕ ಮಿತ್ರನೇ ಸ್ವತಃ ಪ್ರಚಾರ ಮಾಡ್ತಾರೆ. ನಾನು ಒಂದು ಸಲ ಹೋದ್ರೆ ಇಲ್ದಿದ್ರೆ ಇಲ್ಲ ಸರ್. ನಾನು 1ನೇ ವಾರ್ಡ್ಗೆನೆ ನಾ 1ನೇ ವಾರ್ಡ್ ಮತದಾರರಿಗೆನ ನಾನು ಹೆಚ್ಚು ಮನವರಿಕೆ ಮಾಡ್ತೀನಿ. 2ನೇ ವಾರ್ಡ್ನ ಮತದಾರರು ಬಂದ್ರೆ ನಾ ಯಾವ ಕಂಟೆಸ್ಟ್ ಮಾಡಿರ್ತೀನಿ ಆ ಮತದಾರರ ಕ್ಷೇತ್ರಕ್ಕೆ ನಾನು ಹೆಚ್ಚಾಗಿ ನನ್ನ ಯುವಕ ಮಿತ್ರರ ಸಹಾಯ ಸಹಕಾರ ಬಹಳಷ್ಟಿದೆ. ಹಾಗೆ ಎಲ್ಲ ಊರಿನ ಮತದಾರ ಬಾಂಧವರು ಇದೆ. ಇನ್ನು ಮುಂದೆನೂ ಸಹ ಇದೇ ತರ ಇವತ್ತು ಕೂಡ ಪ್ರಾಮಾಣಿಕವಾಗಿ ತಾವು ಹೇಳ್ಬಲ್ರಿ ಸರ್. ಇವತ್ತು ಸರ್ ಪ್ರಾಮಾಣಿಕ ಕೆಲಸ ಇದ್ರೆ ಏನು ನಯಾ ಪೈಸಾ ಖರ್ಚು ಮಾಡ್ದೇನೋ ಗೆದ್ದು ಬರ್ಬೋದು ಸರ್. ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ಊರು ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಸರ್. ನಮ್ಮ ಯುವಕ ಮಿತ್ರರು, ನಮ್ಮ ಹಿರಿಯರು, ನಮ್ಮ ಯಾವುದೇ ಸಮುದಾಯದ ಹಿರಿಯರು ಸರ್, ನಾವು ಎಲ್ಲರನ್ನ ಸಹಾಯ ಸಹಕಾರ ತೆಗೆದುಕೊಂಡು ನಾವು ಮಾಡ್ತೀವಿ ಸರ್. ಓಕೆ. ತಮ್ಮ ಇಷ್ಟು ಕೆಲಸ ಕಾರ್ಯಗಳಿಗೆ ತಮ್ಮ ಫ್ಯಾಮಿಲಿಯ ಸಹಾಯ ಸಹಕಾರನೂ ಕೂಡ ಅಷ್ಟೇ ಅತ್ಯಗತ್ಯ ಇರ್ತದೆ ಸರ್. ತಮ್ಮ ಒಂದು ತಂದೆಯವರು ಕೂಡ, ಅವರು ನಿವೃತ್ತ ಶಿಕ್ಷಕರು ಕೂಡ, ಈ ಭಾಗದ ಪ್ರೀತಿಯ ಮಾಸ್ಟರ್ ಅವರು, ಜೊತೆಗೆ ದೊಡ್ಡಪ್ಪ ಕೂಡ ಸರ್, ಅವರು ಕೂಡ ಈಗ ತಮ್ಮ ಒಂದು ಫ್ಯಾಮಿಲಿ ಕೂಡ ಯಾವ ರೀತಿ ತಮಗೆ ಸಪೋರ್ಟ್ ನೀಡ್ತಾ ಇದೆ ಸರ್? ಸರ್, ನಮಗೊಂದು ದೊಡ್ಡ ಕಾಮಾನಿ ಮತ್ತು ಕಾಮಾನುಗಳ ಕುಟುಂಬ ಅಂದ್ರೆ ಒಂದು ನಮ್ಮ ಊರಲ್ಲಿ ಒಂದು ದೊಡ್ಡ ಕುಟುಂಬ ಸರ್. ದೊಡ್ಡ ಕುಟುಂಬ. ಸಾಕಷ್ಟು ನಾನು ಮೊದಲಿಗೆ ನಮ್ಮ ದೊಡ್ಡಪ್ಪವರಾದಂಥ ಅವ್ರನ್ನ ನೆನೆಸ್ಕೊಳ್ಬೇಕು. ನಾನು ಮೊದಲಿಂದನೂ ನಾನು ನಮ್ಮ ತಂದೆಯವ್ರ ಜೊತೆ ಹೆಚ್ಚಿಗೆ ಇರ್ಲಿಕ್ಕಿಲ್ಲ, ಅಷ್ಟು ನಾನು ನಮ್ಮ ದೊಡ್ಡಪ್ಪ ಅವ್ರ ಜೊತೆ ನಾನು ದಿನಾಲು ಎದ್ದು ಏನಾದ್ರು ಕೈ ಮುಗಿಯೋದಾದ್ರೆ ನಮ್ಮ ದೊಡ್ಡಪ್ಪ ಅವ್ರಿಗೆ ಕೈ ಮುಗಿ ಅವರಿಂದ ಅವ್ರು ಇದ್ದಿದ್ರು ಸರ್, ಇನ್ನೊಂದು ವರ್ಷ ಇದ್ದಿದ್ರು ನನಗೆ ಈ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ತಿರ್ಲಿಲ್ಲ. ಅವ್ರಿಗೂ ನಾನು ತುಂಬ ಧನ್ಯವಾದನ ತಿಳಿಸ್ತೀನಿ. ಅದೇ ತರ ನಮ್ಮ ತಂದೆಯಾದಂಥ ಸುಖದೇವ್ ಹೊನ್ನಪ್ಪ ಕಾಮನವರು, ಅವರು ಸುಮಾರು ಸತತ 33 ವರ್ಷಗಳು ಶಿಕ್ಷಕರಾಗಿ ಆಯ್ಕೆಯಾದ ದಿನದಿಂದ ನಿವೃತ್ತಿ ಆಗುವ ದಿನವರು ಒಂದೇ ಸ್ಕೂಲ್ನಲ್ಲಿ ಸರ್. ಅಷ್ಟು ನಿಷ್ಠಾವಂತರಾಗಿ ಅವರು ಕಾರ್ಯವನ್ನ ಶಿಕ್ಷಕರಾಗಿ ಚಿಕ್ಕೋಡಿ ತಾಲೂಕಿನ ಬಾನಂತಿಕೋಡಿಯಲ್ಲಿ ನಿರ್ವಹಿಸಿದ್ದಾರೆ ಸರ್. ಈಗಲೂ ಅಲ್ಲಿಯೂ ಸಹ ಇನ್ನೂವರೆಗೆ ಅವ್ರನ್ನ ನೆನೆಸ್ತಾರೆ. ಅದೇ ತರ ಅವರು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿಯಾದಂಥ ಕಲ್ಪನಾ ಅವರು, ನಾವು ಏನಾದರೂ ಕೆಲಸ ಕಾರ್ಯಗಳ ನಿಮಿತ್ತ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನಾವು ಏನಾದರೂ ಕಾರ್ಯಗಳಿಗಾಗಿ ನಾವು ಹೊರಗಡೆ ಹೋದ್ರೂ ಮಾಡ್ರು ನನ್ನ ಮಕ್ಕಳು ಮನೆಗೆ ಏನೂ ಇಲ್ದಿದ್ರು, ವ್ಯಸನಿಕ ಇಲ್ದಿದ್ರು ಮನೆಗೆ ಬಂದು ಮುಟ್ತಾರು ಮತ್ತು ಅವರು ಒಂದು ಉತ್ತಮ ವ್ಯಕ್ತಿತ್ವ ಹೊಂದಿದಾರ ಅಂತ ಹೇಳಿ ಅವರಿಂದ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅದಲ್ಲದೆ ನಮ್ಮದು ದೊಡ್ಡ ಕುಟುಂಬ ಅಂತ ಹೇಳಿ ನಮ್ಮ ಅಣ್ಣಗಳ್ರಿ, ನಮ್ಮ ವೈನಿಗಳ, ಅವ್ರದ್ದು ಸಹಾಯ ಸಹಕಾರ ಬಹಳಷ್ಟಿದೆ. ಅವರು ಯಾವುದೇ ಚುನಾವಣೆ ಬರಲಿ, ಯಾವುದೇ ಒಂದು ಸಮಸ್ಯೆ ಬಂದರೂ ನಾವು ಸಮಾಧಾನಲೆ ಕುಂತು ನಮ್ಮನ್ನು ನಾವು ಚರ್ಚೆ ಮಾಡಿಕೊಂಡು ಹೊರಗಡೆ ಬರಲಾರ್ದಂಗೆ ನಿರ್ಣಯ ತಗೊಳ್ತೀವಿ. ನಮ್ಮ ಬ್ರದರ್ ರಾಹುಲ್ ಆಗಲಿ, ಎಲ್ಲ ಯುವಕ ಮಿತ್ರರನ್ನ ಧನ್ಯವಾದ ತಿಳಿಸ್ತೀನಿ ಸರ್. ತುಂಬ ಸಂತೋಷ ಸರ್. ಜೊತೆಗೆ ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ಸರ್, ಆ ಟೈಮಲ್ಲಿ ಹೇಗೆ ಎಲ್ಲ ಹ್ಯಾಂಡಲ್ ಮಾಡಿದ್ರಿ ಸರ್? ಈಗ
ಕೊರೋನಾ ಟೈಮ್ನಲ್ಲಿ ಸರ್ ಅದು ಒಂದು ಮಹಾಮಾರಿ ನಮ್ಮ ಜಗತ್ತಿಗೆ ಬಂದಂಥದ್ದು ಒಂದು ದುರ್ವಿಧಿ ಸರ್. ಅದೇ ತರಹ ನಾವು ನಮ್ಮ ಊರಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ವಿ ಸರ್. ಟಾಸ್ಕ್ ಫೋರ್ಸ್ ಮಾಡಿದ್ರೆ ಯಾಕೆ ಹ್ಯಾಂಡಲ್ ಮಾಡಿದ್ರಿ ಅನ್ನೋದು ಅಂತಂದ್ರೆ ಅವ್ರವರ ಜೀವ ಉಳಿಸ್ಕೊಳ್ಳೋದು ಆ ಟೈಮಲ್ಲಿ ಕಷ್ಟ ಸರ್. ನಾವು ಈಗ ತಮ್ಗೇನ ಆತರ ಹೆದರಿಕೆ ಅನಿಸ್ಲಿಲ್ವ? ಇಲ್ಲ ಸರ್, ನಾನು ಕೆಲವೊಂದು ಕೋವಿಡ್ ಟೈಮ್ನಲ್ಲಿ ಯಾರ ಮನೆಗಳಿಗೆ ಹೋಗಬಾರ್ದಂತ ಹೇಳಿ ಜನ ಹೋಗ್ತಿರ್ಲಿಲ್ಲ. ಅದೇ ಟೈಮ್ನಲ್ಲಿ ಪ್ರತಿಯೊಬ್ಬರು ಮನೆಗೆ ನಾವು ವಿಸಿಟ್ ಕೊಟ್ಟಿದ್ದೀನಿ. ಆ ಟೈಮ್ ನಮಗೇನು ಕರೋನಾನು ಬರಲಿಲ್ಲ, ಆ ಟೈಮ್ ನಮಗೆ ಕರೋನಾನು ಅನಿಸ್ಲಿಲ್ಲ ಸರ್. ಟಾಸ್ಕ್ ಫೋರ್ಸ್ ಗ್ರಾಮ ಪಂಚಾಯತಿ ನೇಮಿಸಿದಾಗ ನಾವು ಪ್ರತಿಯೊಬ್ಬರು ಮನೆಗೆ ವಿಸಿಟ್ ಕೊಟ್ಟು ಅವರಿಗೆ ಕಿಟ್ಗಳನ್ನ ವಿತರಿಸುವಂತ ವ್ಯವಸ್ಥೆನೂ ಮಾಡಿದೀವಿ. ತೀರ್ಕೊಂಡ್ರು ಸರ್ ಯಾರೂ ಬರಲಾರದಂತ ಸ್ಥಿತಿಯಲ್ಲಿ ಅವ್ರನ್ನ ಬಾಡಿನ ತಗೊಂಡ್ಕೊಂಡು ಹೋಗಿ ಮಣ್ಣು ಕೊಟ್ಟಿವಿ ಸರ್. ಅದು ನಮಗೆ ಹೆಮ್ಮೆ ಇದೆ ಸರ್. ಕೊರೋನಾ ಟೈಮಲ್ಲಿ ಮಾಡಿದೀವಿ. ಕೆಲವೊಂದು ನಮ್ಮ ಹಿರಿಯರನ್ನು ನಾವು ಕಳ್ಕೊಂಡಿದೀವಿ. ಅದೊಂದು ಕೆಟ್ಟ ಘಳಿಗೆನ ಅಂತ ಹೇಳಿ ನಾನು ತಿಳಿಸ್ತೀನಿ ಸರ್. ತುಂಬಾ ಧನ್ಯವಾದ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ, ಬೋರ್ಗಲ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಪ್ರದೀಪ್ ಕಾಮಾನಿ ಸರ್ ಇವರ ಮಾತುಗಳನ್ನ, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.